ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆನೇ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇಟ್ಕೊಂಡ್ಬಿಟ್ಟಿದ್ದೀವಿ, ಯಾಕಂದರೆ ಅಪ್ಪು ಕೂಡ ಮನೆಯಲ್ಲೇ ಇದ್ದಾರೆ. ಅದಲ್ಲದೆ ಇನ್ನೇನು ಹಬ್ಬಗಳೆಲ್ಲ ಹತ್ರ ಬರಲಿಕ್ಕೆ ಶುರುವಾಗ್ಬಿಡುತ್ತಲ್ವ, ತೀರಾ ಹಬ್ಬ ಹತ್ರ ಮಾಡಿಕೊಂಡು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮೊದಲೇ ಕ್ಲೀನಿಂಗ್ ಕೆಲಸ ಮುಗಿಸ್ಕೊಂಡ್ಬಿಟ್ರೆ ಹಬ್ಬ ನೆಮ್ಮದಿಯಾಗಿ ಮಾಡ್ಬೋದು. ಅದಲ್ಲದೆ ನಮ್ಮ ಸೀಮಂತ ಕೂಡ ಹತ್ರ ಬರ್ತಾ ಇದೆ, ಎಲ್ಲ ಒಟ್ಟಿಗೆ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಒಂದಾದ್ಮೇಲೆ ಒಂದು ಕೆಲಸ ಮುಗಿಸ್ಕೊಳ್ತಾ ಇದ್ದೀವಿ. ಇನ್ನು ನೆನ್ನೆ ನಾನು ಒಂದು ರೂಮ್ನೆಲ್ಲ ಕ್ಲೀನ್ ಮಾಡಿದ್ದೆ. ಇನ್ನಿವತ್ತು ಅಪ್ಪು ಅಕ್ವೇರಿಯಮ್ಮು ಮತ್ತು ಇನ್ನೊಂದು ಕಡೆ ರೂಮೆಲ್ಲ ಕ್ಲೀನ್ ಮಾಡಿಕೊಡ್ತಿದ್ದಾರೆ. ಅಂದರೆ ನನ್ನ ಕೈಲಿ ಯಾವ್ಯಾವುದು ಕ್ಲೀನ್ ಮಾಡಲಿಕ್ಕೆ ಆಗಲ್ಲ ನೋಡಿ, ಅದನ್ನೆಲ್ಲ ಅವ್ರು ಮಾಡಿಕೊಟ್ಬಿಡ್ತಾರೆ. ಹಾಗೆ ಬ್ಲಾಗ್ನೂ ಕೂಡ ಶುರು ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಈ ಕೆಲಸನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಸೀರೆ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೀ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡತ್ತೆ ಅಂತ ಹೇಳಿ ಅಪ್ಪು ಆ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಇನ್ನು ನಾನು ಈ ಕಡೆ ಅಡುಗೆ ಮುಗಿಸ್ಕೊಂಬಿಡೋಣ ಅಂತೇಳಿ ಅಡುಗೆ ಕೆಲಸ ಶುರು ಮಾಡಿಕೊಂಡೆ. ಇವತ್ತು ಸ್ವಲ್ಪ ನಾನ್ ವೆಜ್ ಮಾಡೋಣ ಅಂತ, ಸುಮಾರು ದಿನ ಆಗಿತ್ತು ಮನೇಲಿ ನಾನ್ ವೆಜ್ ಮಾಡಿ, ಯಾಕೋ ತಿನ್ನಬೇಕಂತ ಅನ್ನಿಸ್ತಿತ್ತು. ಅದಕ್ಕೆ ಏನೇನೆಲ್ಲ ಬೇಕು ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಸಾಮಾನ್ಯವಾಗಿ ಈರುಳ್ಳಿ ಕಟ್ ಮಾಡುವಾಗ ಕೆಲವೊಬ್ಬರಿಗೆ ಕಣ್ಣುರಿ ಬರುತ್ತೆ, ಹಾಗೆ ಕಣ್ಣಲ್ಲಿ ನೀರು ಬರುತ್ತಲ್ವ, ಹಂಗೆ ಬರಬಾರ್ದು ಅಂದರೆ ಈರುಳ್ಳಿನ ತಣ್ಣೀರಲ್ಲಿ ನೆನೆಸ್ಬಿಟ್ಟು ಅದಾದಮೇಲೆ ನಾವು ಕಟ್ ಮಾಡಿಕೊಂಡ್ರೆ ಕಣ್ಣಲ್ಲಿ ಸ್ವಲ್ಪ ಕೂಡ ನೀರು ಬರಲ್ಲ. ನಾನು ಇಷ್ಟು ಈರುಳ್ಳಿ ಕಟ್ ಮಾಡಿದ್ದೀನಿ ನೋಡಿ, ಒಂಚೂರು ಕೂಡ ನನ್ನ ಕಣ್ಣಲ್ಲಿ ನೀರು ಬಂದಿಲ್ಲ. ಸಿಪ್ಪೆ ತೆಗೆದುಬಿಟ್ಟು ನೀರೊಳಗಡೆ ಹಾಕೊಳ್ಳಿ ಅಷ್ಟೇ. ಇನ್ನು ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡಿದ್ದಾಗಿದೆ. ಹೆಚ್ಚಿಟ್ಕೊಳ್ಳೋ ಕೆಲಸ ಆಯಿತು ಅಂದರೆ ಅಡುಗೆನ ಪಟಪಟ ಅಂತ ಮಾಡ್ಕೊಂಡು ಬಿಡ್ಬೋದು. ಹಾಗೆ ಇನ್ನೊಂದೇನು ಗೊತ್ತಾ, ನಾವು ಚಿಕ್ಕವರಿರುವಾಗ ನಮ್ಮ ಮನೇಲಿ ಅಮ್ಮಂದಿರಿರ್ಬೋದು, ಅಜ್ಜಿದಿರಿರ್ಬೋದು ರುಚಿಯಾಗಿ ಅಡುಗೆ ಮಾಡ್ಕೊಡೋರು. ಅದಲ್ಲದೆ ಊಟ ಬಡಿಸುವಾಗ ನಮ್ಗೆ ಹೊಟ್ಟೆ ತುಂಬಿದೆ ಅಂದರೂ ಕೂಡ ಬಿಡ್ತಿರ್ಲಿಲ್ಲ. ಬಲವಂತ ಮಾಡಿ ಪ್ರೀತಿಯಿಂದ ಇನ್ನೊಂದು ಸ್ವಲ್ಪ ತಿನ್ನಿ ಅಂತ ತಿನ್ನಿಸ್ತಿದ್ರು. ಊಟದ ವಿಷಯದಲ್ಲಿ ಮಾತ್ರ ಅಲ್ಲ, ಬೇರೆ ಎಲ್ಲ ವಿಷಯದಲ್ಲೂ ಕೂಡ ಅಷ್ಟೇ ಪ್ರೀತಿ ಕಾಳಜಿ ನಮ್ಮ ಮೇಲೆ ಇಟ್ಕೊಳ್ತಾ ಇದ್ರಲ್ವ. ಅದು ಚಿಕ್ಕ ವಯಸ್ಸಿಗೆ ಮಾತ್ರ ಸೀಮಿತ ಅಲ್ಲ, ಇವಾಗ ನಾವು ದೊಡ್ಡವರಾದ್ಮೇಲೂ ಕೂಡ ಅವ್ರು ಅಷ್ಟೇ ಪ್ರೀತಿ ತೋರಿಸ್ತಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗಿದೆ ಅಂತಲೇ ಹೇಳ್ಬೋದು ಆ ಪ್ರೀತಿ. ಅದೇ ಥರ ಲೀಶಿಯಸ್ ಕೂಡ. ಲೀಶಿಯಸ್ ಇವತ್ತಿಗೆ 10 ವರ್ಷನ ಕಂಪ್ಲೀಟ್ ಮಾಡಿದೆ. 10 ವರ್ಷ ಒಂದು ಬ್ರ್ಯಾಂಡ್ ಕಂಪ್ಲೀಟ್ ಮಾಡೋದು ಅಂತ ಅಂದರೆ ಸಾಮಾನ್ಯವಾದ ವಿಷಯನೇ ಅಲ್ಲ. ಅವ್ರು ಕೊಡೋ ಕ್ವಾಲಿಟಿ ಇರ್ಬೋದು, ಸರ್ವಿಸ್ ಇರ್ಬೋದು, ಇದೇ ಕಾರಣ ಈ ಬ್ರ್ಯಾಂಡ್ ಇಷ್ಟು ಮೇಲ್ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಇನ್ನು ನನಗೆ ಪರ್ಸ್ನಲ್ ಆಗಿ ಲೀಶಿಯಸಲ್ಲಿ ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಎಲ್ಲದ್ರದ್ದು ಕ್ವಾಲಿಟಿ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ತುಂಬ ಕ್ಲೀನಾಗಿರುತ್ತೆ. ಹಾಗೆ ಅವರು ಪ್ಯಾಕಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿ ಕಳಿಸ್ತಾರೆ. ಹಾಗಾಗಿ ನಾನು ನಿಮಗೆ ಗೊತ್ತಿರೋ ಹಾಗೆ ಫಿಶ್ ಇರ್ಬೋದು, ಚಿಕನ್ ಇರ್ಬೋದು, ಎಲ್ಲನೂ ಕೂಡ ಅಲ್ಲಿಂದನೇ ತರಿಸ್ಕೊತೀನಿ. ಇನ್ನು ಇವತ್ತು ಬಂದು ಮಟನ್ ಕೂಡ ತರಿಸ್ಕೊಂಡಿದ್ದೀನಿ. ಮಟನ್ ಮತ್ತು ಚಿಕನ್ ಎರಡೂ ಕೂಡ ಬೈ ಮಾಡಿದ್ದೀನಿ. ಇವತ್ತು ಇದರಲ್ಲೇ ರೆಸಿಪಿನ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಪ್ಯಾಕಿಂಗ್ ಬಗ್ಗೆ ಹೇಳೋದ್ನೆಲ್ಲ ನೀವಿಲ್ಲಿ ನೋಡ್ತಿರ್ಬೋದು, ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ಚಿಕನ್ ಮತ್ತು ಮಟನ್ ಇರ್ಬೋದು, ಫಿಶ್ ಇರ್ಬೋದು, ಏನೇ ಆಗಲಿ ತುಂಬ ಫ್ರೆಶ್ ಆಗಿರುತ್ತೆ. ನಾನು ನೋಡ್ದಂಗೆ ನನಗೆ ಚಿಕನ್ ಮತ್ತು ಫಿಶ್ಶು ಬೇಗ ಗೊತ್ತಾಗ್ಬಿಡುತ್ತೆ, ಆದರೆ ಮಟನ್ ಗೊತ್ತಾಗಲ್ಲ. ಇವತ್ತು ಮಟನ್ ಅಪ್ಪು ನೋಡಿದ ತಕ್ಷಣ ಹೇಳ್ಬಿಟ್ರು ತುಂಬಾ ಫ್ರೆಶ್ ಆಗಿದೆ, ಹಾಗೆ ಇದು ಎಳೆ ಮಟನ್ ಅಂತ ಹೇಳಿ. ಇನ್ನು ಮಟನ್ ಜೊತೆಗೆ ನಾನು ಲೆಗ್ ಪೀಸ್ ತರಿಸ್ಕೊಂಡಿದ್ದೆ, ಹಾಗೆ ಚಿಕನ್ ಸ್ಮಾಲ್ ಬೈಟ್ಸ್ ಬರುತ್ತಲ್ವ, ಅದನ್ನು ಕೂಡ ತರಿಸ್ಕೊಂಡಿದ್ದೀನಿ. ಇವತ್ತೊಂಥರ ಚಿಕನ್ ಮಟನ್ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇನ್ನು ಮೊದಲು ನಾನು ಇವಾಗ ಮಟನ್ಗೆ ಮ್ಯಾರಿನೇಟ್ ಮಾಡಿ ಇಡ್ತಾ ಇದ್ದೀನಿ, ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು 1 kg ಅಷ್ಟು ಮಟನ್ ತೊಗೊಂಡಿರೋದಲ್ವ, ಅದಕ್ಕೆ ನಾನು 1 ಸ್ಪೂನ್ ಆಗೋವಷ್ಟು ಅಚ್ಕಾರದ ಪುಡಿ, ಒಂದು ಸ್ವಲ್ಪ ಅರಿಶಿನದ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು 3ರಿಂದ 3.5 ಸ್ಪೂನ್ ಆಗುವಷ್ಟು ಮೊಸರು, ಆದಷ್ಟು ಗಟ್ಟಿ ಮೊಸರನ್ನೇ ತೊಗೊಳ್ಬೇಕು. ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ದೊಡ್ಡ ಸ್ಪೂನ್ ಆದರೆ 2 ಸ್ಪೂನ್ ಸಾಕಾಗುತ್ತೆ. ಹಾಗೆ ಅರ್ಧ ನಿಂಬೆಹಣ್ಣು, ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧರಿಂದ 3-4 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ನಾವು ಎತ್ತಿಟ್ಬಿಡಬೇಕು. ನಾನು ಅದು ಸ್ವಲ್ಪ ಟೈಮ್ ತಗೊಳುತ್ತಲ್ವ, ಅದಕ್ಕೆ ಈ ಕಡೆ ಆಂಬೂರ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಅಷ್ಟರಲ್ಲಿ ಅಂದ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಂಬೂರ್ ಬಿರಿಯಾನಿ ಅಂದ್ರೇ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಮಾಡೋ ಅಂಥದ್ದು. ಮಾಮೂಲಿ ನಾವು ಗ್ರೀನ್ ಕಲರ್ ಬಿರಿಯಾನಿ ಮಾಡ್ತಿರ್ತೀವಲ್ಲ, ಇದು ಸ್ವಲ್ಪ ರೆಡ್ ಕಲರ್ ಬರುತ್ತೆ. ಅದಕ್ಕೆ ನಾನು ಒಂದು 12ರಿಂದ 13 ಬ್ಯಾಡಗಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಯಾಕಂದರೆ ಸ್ವಲ್ಪ ಅದು ನುಣ್ಕೊಂಡ್ರೆ ನಾವು ನೀಟಾಗಿ ರುಬ್ಬೋದು, ಕಲರ್ ಕೂಡ ಚೆನ್ನಾಗಿ ಬರುತ್ತೆ, ಹಾಗೆ ನುಣ್ಣಗಾಗುತ್ತೆ, ತರಿಯಾಗಿರಲ್ಲ. ಇನ್ನು ಇದನ್ನು ರುಬ್ಬಿ ಎತ್ತಿಟ್ಕೊಂಡ್ಬಿಟ್ಟು ಒಂದು 2.5 ಗ್ಲಾಸ್ ಆಗೋವಷ್ಟು ಜೀರಾ ರೈಸ್ನ ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀನಿ. ಈ ಆಂಬೂರ್ ಬಿರಿಯಾನಿಗೆ ಜೀರಾ ರೈಸ್ ಹಾಕಿದ್ರೇ ಟೇಸ್ಟ್ ತುಂಬ ಚೆನ್ನಾಗಿ ಬರೋದು. ಇಲ್ಲ ಮಾಮೂಲಿ ರೈಸ್ ಬಳಸ್ತೀವಿ ಅಂದರೂ ಕೂಡ ಬಳಸ್ಕೊಳ್ಬೋದು, ಆದರೆ ಅಷ್ಟೊಂದು
ಟೇಸ್ಟಿಯಾಗಿರಲ್ಲ. ಇದನ್ನು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನಿವಾಗ ಇದನ್ನು ನೆನೆಸಿಟ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಪಲಾವ್ ಎಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬಿಟ್ಟು ಒಂಚೂರು ಎಣ್ಣೆನ ಹಾಕಿ ನೆನೆಸಿಟ್ಕೊಂಡಿರೋ ಅಕ್ಕಿನ ಇದಕ್ಕೆ ಸೇರಿಸ್ಬಿಟ್ಟು ಒಂದು 60 ಭಾಗ ನಾವು ಬೇಯಿಸ್ಕೊಳ್ಬೇಕಾಗತ್ತೆ. ನಾವು ಈ ಥರ ಸಪ್ರೇಟಾಗಿ ಬೇಯಿಸ್ಕೊಂಡು ಮಾಡ್ಬೋದು, ಇಲ್ಲ ಒಟ್ಟಿಗೆ ಎಲ್ಲನೂ ಮಸಾಲೆ ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಕೊಂಡ್ರೂ ಕೂಡ ನಡೆಯುತ್ತೆ. ನಾನಿವತ್ತು ಸಪ್ರೇಟಾಗಿ ಮಾಡ್ತಾಯಿದ್ದೀನಿ ಅಷ್ಟೇ. ಇನ್ನದು ರೆಡಿ ಆಗೋ ಅಷ್ಟರಲ್ಲಿ ಇನ್ನೊಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಗೆ ಪಲಾವ್ ಸ್ಪೈಸಸ್ ನಾವೇನೇನೆಲ್ಲ ಹಾಕ್ತೀವಿ ನೋಡಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಹಾಗೆ ಪಲಾವ್ ಎಲೆ ಎಲ್ಲನೂ ಕೂಡ ಸೇರಿಸ್ಕೊಂಡು ಅದಕ್ಕೆ ನಾನಿವಾಗ ಒಂದು 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಿದೆ ಅನ್ನುವಾಗ 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ಕೊಂಡಿರೋ ಅಂಥದ್ದು, ಹಾಗೆ ಒಂದು 3ರಿಂದ 4 ಟೊಮೊಟೊನ ಸ್ವಲ್ಪ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕಬೇಕು, ಟೊಮೊಟೊ ಹಾಕಿದ್ರೇ ಚೆನ್ನಾಗಾಗೋದು. ಇನ್ನು ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಆಗಲೇ ನಾವು ಬ್ಯಾಡಗಿ ಮೆಣಸಿನ್ಕಾಯಿನ ರುಬ್ಬಿಟ್ಟಿದ್ದು ಅಲ್ವಾ, ಅದನ್ನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಖಾರ ಆದರೂ ಕೂಡ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ನಾವು ಹುರ್ಕೊಳ್ಬೇಕಾಗತ್ತೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಮೊಸರು ಹಾಕಿದ್ಮೇಲೆ ಎಣ್ಣೆ ಬಿಡೋವರೆಗೂ ನಾವು ಬೇಯಿಸ್ಕೊಳ್ಬೇಕು. ಈ ಥರ ಎಣ್ಣೆ ಬಿಡ್ತಿದೆ ಅನ್ನೋ ಸಮಯದಲ್ಲಿ 1/4 kg ಆಗುವಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೆಗ್ ಪೀಸ್ನೇ ಜಾಸ್ತಿ ಹಾಕ್ಕೊಂಡಿರೋದು, ಚೆನ್ನಾಗಿರುತ್ತೆ ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು. ಇನ್ನು ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸ್ಕೊಳ್ಬೇಕು ಒಂದು 5 ನಿಮಿಷ. ಅದಾದಮೇಲೆ ಚಿಕನ್ ಬೇಯಲಿಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಂದರೆ ಒಂದು ಪುಟ್ಟ ಗ್ಲಾಸಲ್ಲಿ 1 ಗ್ಲಾಸ್ ಹಾಕ್ಕೊಳ್ಳಿ ಸಾಕಾಗುತ್ತೆ. ಅಷ್ಟನ್ನ ಹಾಕಿ ಒಂಚೂರು ಬೇಯಿಸ್ಕೊಂಡು ಈ ಕಡೆ ಅನ್ನ ರೆಡಿಯಾಗಿರುತ್ತಲ್ವ, ಒಂದು 60 ಭಾಗ ಬೆಂದಿರುತ್ತಲ್ವ, ಅನ್ನನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಮಸಾಲೆ ಅನ್ನ ಎಲ್ಲನೂ ಕೂಡ ಹೊಂದ್ಕೊಳ್ಬೇಕು. ಆ ಥರ ಮಿಕ್ಸ್ ಮಾಡಿಬಿಟ್ಟು ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಕೂಡ ಸೇರಿಸಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ದಮ್ ಕಟ್ಕೊಳ್ಬೇಕಾಗತ್ತೆ. ನಾವು ಇದನ್ನು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಬೇಕು, ಇಲ್ಲಾಂದರೆ ಮುಳ್ಳಕ್ಕಿ ಆಗಿಬಿಡುತ್ತೆ. ನೋಡ್ಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಅಷ್ಟರಲ್ಲಿ ಈ ಕಡೆ ಮಟನ್ ಕುರ್ಮಾ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ 3 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಶಾಯಿ ಜೀರ, ಒಂದು 3 ಏಲಕ್ಕಿ, ಒಂದು 5ರಿಂದ 6 ಮೆಣಸು, 3 ಲವಂಗ, 1 ಚಕ್ಕೆ, 1 ಸ್ಟಾರು, 1 ಅನಾನಸ್ ಹೂವು, ಹಾಗೆ ಒಂದು 12 ಗೋಡಂಬಿ, ಇದ್ರ ಜೊತೆಗೆ ಒಂದು 3 ಸ್ಪೂನ್ ಆಗುವಷ್ಟು ಕೊಬ್ಬರಿ, ಇಷ್ಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನಾವು ಧನಿಯಾ ಎಷ್ಟು ಹಾಕ್ತೀವಿ ಅಷ್ಟೇ ಪ್ರಮಾಣದಲ್ಲಿ ಕೊಬ್ಬರಿನ ಹಾಕ್ಕೊಳ್ಬೇಕು. ಇದನ್ನ ಎತ್ತಿಟ್ಕೊಂಡ್ಬಿಟ್ಟು ಅದೇ ಕಡಾಯಿಗೆ ಒಂದು 3 ಈರುಳ್ಳಿನ ಹಾಕ್ಬಿಟ್ಟು ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಈ ಥರ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಎರಡನ್ನೂ ಕೂಡ ಒಟ್ಟಿಗೆ ನೀರು ಹಾಕ್ಬಿಟ್ಟು ರುಬ್ಬಿಟ್ಕೊಂಡ್ರೆ ಆಯಿತು. ಸಪ್ರೇಟಾಗಿ ರುಬ್ಕೊಳ್ತೀನಿ ಅಂದರೂ ಕೂಡ ತೊಂದರೆ ಇಲ್ಲ, ಹಂಗೆ ಮಾಡ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನೀವು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಪಲಾವ್ ಎಲೆ, ಈರುಳ್ಳಿ, ಹಾಗೆ ನಾವು ಆಗಲೇ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೋ ನೋಡಿ ಮಟನ್ನು, ಆ ಮಟನ್ನ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಎರಡರಲ್ಲೂ ಕೂಡ ಒಂದು ಹಾಕೋಬೋದು, ಇಲ್ಲ 2 ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಅದಾದಮೇಲೆ 1 ಟೊಮೊಟೊನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡಬೇಕು. ಮಟನಲ್ಲಿ ಸ್ವಲ್ಪ ನೀರೆಲ್ಲ ಬಿಟ್ಕೊಳ್ತಿದೆ ಅನ್ನೋವಾಗ ಇನ್ನೊಂದು ಚೂರು ನೀರನ್ನ ಸೇರಿಸ್ಕೊಂಡು ಒಂದು 2 ವಿಷಲ್ನ ತೆಗೆಸ್ಕೊಂಡಿದ್ದೀನಿ. ನೋಡ್ಕೊಳ್ಳಿ, ಮಟನ್ ತುಂಬ ಬಲ್ತಿದ್ರೆ 4 ವಿಷಲ್ ತೆಗೆಸ್ಬೇಕಾಗತ್ತೆ. ಈ ಮಟನ್ನು ಎಳೆ ಮಟನ್ ಆಗಿದ್ದರಿಂದ ನಾನು 2 ವಿಷಲ್ ಕೂಗಿಸ್ಕೊಂಡೆ ಅಷ್ಟೇ. ಇನ್ನು ಈ ಥರ ಮಟನ್ ಒಂದು ಹಾಫ್ ಕುಕ್ ಆಗಿದೆ ಅನ್ನುವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ದು ನೋಡಿ ಮಸಾಲೆ, ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಅದು ಸ್ವಲ್ಪ ಬೇಯ್ತಿರುವಾಗಲೇ 1 ಸ್ಪೂನ್ ಮಟನ್ ಮಸಾಲೆ ಪೌಡರ್ ಹಾಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರದ ಪುಡಿನ ಹಾಕ್ಕೊಂಡು ಮತ್ತೆ ಇನ್ನೊಂದು ವಿಷಲ್ ತೆಗೆಸ್ಬಿಟ್ರೆ ಈ ಕುರ್ಮಾ ರೆಡಿ ಆಗಿಬಿಡುತ್ತೆ. ಆಗಲೇ ಹೇಳ್ದಂಗೆ ಮಟನ್ ಬಲ್ತಿದ್ರೆ ಒಂದು 2 ವಿಷಲ್ ಜಾಸ್ತಿ ತೆಗೆಸ್ಕೊಳ್ಳಿ. ಚಿಕನ್ ಸ್ಮಾಲ್ ಬೈಟ್ಸ್ನ ತಗೊಂಡಿದ್ದೆ ಅಲ್ವಾ, ಅದರಲ್ಲಿ ಇವತ್ತು ಕೃಷ್ಣನ ಕಬಾಬ್ ಮಾಡ್ತಾ ಇದ್ದಾರೆ. ಸುಕೃತಿಗೆ ಚೆನ್ನಾಗಿರುತ್ತೆ ತಿನ್ಲಿಕ್ಕೆ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಸುಮಾರು ಸಲ ರೆಸಿಪಿ ಕೇಳ್ತಿದ್ರಲ್ಲ, ಇಲ್ಲಿ ಆ್ಯಡ್ ಮಾಡಿದ್ದೀನಿ ನೋಡಿ. ಮಾಮೂಲಿ ಕಬಾಬ್ ಪೌಡರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚಿಕನ್ನ ಹಾಕಿ ಮ್ಯಾರಿನೇಟ್ ಮಾಡಿ 1 ಅವರ್ ಇಟ್ಬಿಟ್ಟು ಅದಾದಮೇಲೆ ಎಣ್ಣೆಲಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ತಾರೆ. ಆ ಪೌಡರ್ನ ಅವರು ಮನೇಲಿ ಮಾಡ್ಕೊಂಡು ಬರ್ತಾರೆ, ಅಂದರೆ ಮನೇಲಿ ಮಾಡಿರೋ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡೋ ಅಂಥದ್ದು. ಚೆನ್ನಾಗಿರುತ್ತೆ, ಒಂಥರ ಕ್ರಿಸ್ಪಿಯಾಗಿ ಜ್ಯೂಸಿಯಾಗಿ ಚೆನ್ನಾಗಿತ್ತು. ಇನ್ನಿವತ್ತು ಅಷ್ಟೇ ಈ ಸ್ಮಾಲ್ ಬೈಟ್ಸ್ನೆಲ್ಲ ನಾನು ಇವತ್ತು ಟೇಸ್ಟ್ ಮಾಡಿದ್ದು, ಅಂದರೆ ಮಾಮೂಲಿಯಾಗಿ ವಿತ್ ಬೋನ್ ತಿಂದು ನನಗೆ ರೂಢಿ, ಬಟ್ ಇದು ತುಂಬಾ ಚೆನ್ನಾಗಿತ್ತು. ಇನ್ನು ಬಿರಿಯಾನಿ ಕೂಡ ರೆಡಿಯಾಗಿದೆ, ನೀವು ನೋಡ್ತಿರ್ಬೋದು. ಹಾಗೆ ಮಟನ್ ಕುರ್ಮಾನು ಕೂಡ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಚಿಕನ್ ತುಂಬಾ ಜ್ಯೂಸಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಇನ್ನು ಅಪ್ಪು ಮಟನ್ ಕೂಡ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬೆಂದಿದೆ ಅಂತ ಹೇಳ್ತಾ ಇದ್ರು.
ಇನ್ನು ನಾನು ಕೂಡ ಟೇಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನಾನು ಲೀಶಿಯಸ್ಗೆ 10th ಇಯರ್ ಆ್ಯನಿವರ್ಸರಿ ವಿಶಸ್ನ ಕಳಿಸ್ತಾ ಇದ್ದೀನಿ ಈ ಮೂಲಕ. ಇನ್ನು ನೀವು ಏನಾದರೂ ಬೈ ಮಾಡಬೇಕು ಅನ್ನೋಂಗಿದ್ರೆ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಬೈ ಮಾಡ್ಬೋದು. ನನಗೆ ಪರ್ಸ್ನಲಾಗಿ ತುಂಬಾ ಇಷ್ಟ ಆಗುತ್ತೆ ಈ ಚಿಕನ್, ಮಟನ್ ಮತ್ತು ಫಿಶ್ದು ಕ್ವಾಲಿಟಿ. ಇನ್ನಿವಾಗ ನಾನು ಕೂಡ ಫ್ರೆಶ್ನಪ್ ಆಗಿ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಈಗಾಗಲೇ ಟೈಮ್ ಹತ್ತತ್ರ ಮಧ್ಯಾಹ್ನ 1:15 ಆಗ್ತಾ ಇದೆ. ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ. ನಾವು ಸೀಮಂತದ್ದು ಡೇಟ್ ಏನೋ ಸ್ವಲ್ಪ ಬೇಗನೆ ಫಿಕ್ಸ್ ಮಾಡಿಬಿಟ್ಟು, ಆದರೆ ಇನ್ನು ನಾನು ಸ್ಯಾರಿ ಶಾಪಿಂಗ್ನೇ ಮುಗಿಸಿಲ್ಲ. ಇವತ್ತು ನಾಳೆ ಅಂದ್ಕೊಂಡು ಟೈಮ್ ಹೋಗ್ತಾನೆ ಇದೆ. ಇವಾಗ ಹಬ್ಬ ಅಲ್ಲ, ವರಲಕ್ಷ್ಮಿ ಹಬ್ಬ ಎಲ್ಲ ಬರ್ತಾ ಇರೋದ್ರಿಂದ ಕ್ರೌಡ್ ಜಾಸ್ತಿ ಇರುತ್ತೆ ಅಲ್ಲಿ. ಅದಕ್ಕೆ ನಂಗೆ ಹೋಗ್ಲಿಕ್ಕೆ ಒಂಥರ ಹಿಂದೆ ಮುಂದೆ ಯೋಚನೆ, ಎಷ್ಟು ಜನ ಇರ್ತಾರೋ ಏನೋ, ಹೆಂಗೆ ಹೋಗೋದು ಹೆಂಗೆ ಬರೋದು ಅಂತ. ಇನ್ನಪ್ಪು ನೀನು ಹಿಂಗೆ ಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಇನ್ನೂ ಲೇಟ್ ಆಗಿಬಿಡುತ್ತೆ. ಇವತ್ತು ಹೋಗಿ ಬಂದುಬಿಡೋಣ ಅಂತೇಳಿ ಅವ್ರು ಬಂದು ಕೂಡಲೇ ಹೊರಟಿದ್ದೀವಿ. ನೋಡಬೇಕು ಯಾವ ಕಲರ್ ಸ್ಯಾರಿ ತೊಗೊಳ್ಬೇಕು ಅಂತೇಳಿ. ನಾನಂತೂ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ, ಇದನ್ನೇ ತಗೋಬೇಕು ಅದನ್ನೇ ತಗೋಬೇಕು ಅಂತ. ಆದರೆ ಅಪ್ಪು ರಾತ್ರಿಯಿಂದನೂ ಹುಡುಕ್ತಾ ಇದ್ದಾರೆ ಯಾವ ಕಲರ್ ನಿನಗೆ ಚೆನ್ನಾಗಿ ಕಾಣುತ್ತೆ ನೋಡು ಅಂತ. ಅವ್ರಿಗೆ ಹೆಂಗೆ ಅಂದರೆ ಸ್ವಲ್ಪ ಡಾರ್ಕ್ ಕಲರ್ ತೊಗೊಳ್ಬೇಕು ಅಂತ ಇಷ್ಟ ಅಲ್ವಾ ಅಪ್ಪು? ಮತ್ತು ನೀನು ವೈಟ್ ಇದೆಯಲ್ಲಮ್ಮ, ಅದಕ್ಕೆ ಡಾರ್ಕ್ ಹಾಕ್ಬೇಕು. ಇವಾಗ ಇದು ಡಾರ್ಕ್ ಹಾಕೊಂಡಿದ್ಯಾ, ನೀನು ಹೈಲೈಟಾಗಿ ಕಾಣಿಸ್ತಾ ಇದೆಯಾ ಹಂಗೆ. ಇವ್ರಿಗೆ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡಿ ರೂಢಿ ಅಲ್ವಾ, ಯಾವ ಡ್ರೆಸ್ಸು ಯಾವಾಗ ಹೆಂಗೆ ಕಾಣುತ್ತೆ ಅಂತೇಳಿ, ಅಂದರೆ ಕಲರ್ ಕಾಂಬಿನೇಷನ್ ಹೆಂಗೆ ಕಾಣುತ್ತೆ ಅಂತೇಳಿ ಸ್ವಲ್ಪ ಜಾಸ್ತಿ ಐಡಿಯಾ ಇದೆ. ನನಗೆ ಒಂಚೂರು ಲೈಟ್ ಕಲರ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮೊದಲು. ಆದರೆ ಇವ್ರಿಗೆ ಲೈಟ್ ಕಲರ್ ಎಲ್ಲ ಬೇಡ, ಸ್ವಲ್ಪ ಬ್ರೈಟಾಗಿ ಅಟ್ರಾಕ್ಟ್. ಲೈಟ್ ಹಾಕಿದ್ರೆ ನೀನು ಇದಾಗಲ್ಲ, ಏನೋ ಫೋಕಸ್ ಆಗಲ್ಲ, ಹೈಲೈಟ್ ಆಗಲ್ಲ. ಸೊ ಲೈಟ್ ಅಂದರೆ ಸ್ವಲ್ಪ ಡಾರ್ಕ್, ಅಂದರೆ ಸ್ವಲ್ಪ ಕಲರ್ ಗೋಧಿ ಬಣ್ಣ ಆ ಥರ ಇರೋರು ಆದರೆ ಲೈಟ್ ಹಾಕೊಂಡ್ರೆ ನಡೀತದೆ. ನೀನು ಸ್ವಲ್ಪ ಫೇರ್ ಆಗಿದೆಯಾ ವೈಟಾಗೆ, ಹಂಗಾಗಿ ನೋಡೋಣ, ಗೊತ್ತಿಲ್ಲ. ಅಲ್ಲಿ ಹೋಗ್ಬಿಟ್ಟು ಯಾವ್ದು ಬೇಕು ಅಂತೇಳಿ ನೋಡಿಕೊಂಡು ತೊಗೊಂಡು ಬರೋದು. ಒಟ್ಟಿನಲ್ಲಿ ನನ್ನ ತಲೆಯಲ್ಲಿ ಏನು ಇದೆ ಅಂದರೆ ಗ್ರೀನ್ ಕಲರ್ ಬೇಡ ಅನ್ನೋದೊಂದಿದೆ. ನಮ್ಮ ಕಡೆ ಎಲ್ಲ ಗ್ರೀನೇ ಹಾಕಬೇಕು ಅಂತ ಏನು ಇದಿಲ್ಲ, ಯಾವ ಕಲರ್ ಆದರೂ ಕೂಡ ಹಾಕೊಳ್ಬೋದು. ನನ್ನ ಹತ್ರ ಸುಮಾರಷ್ಟು ಗ್ರೀನ್ ಕಲರ್ ಸ್ಯಾರಿ ಇದೆ ಈಗಾಗಲೇ, ಒಂದು 3-4 ಇದೆ. ಇನ್ನೂ ಒಂದು 2-3 ಅದನ್ನು ಹಾಕ್ಕೊಂಡೇ ಇಲ್ಲ. ಅದಕ್ಕೆ ಮತ್ತೆ ಗ್ರೀನ್ ತೊಗೊಳ್ಳೋದ ಬೇಡ ಅಂತ ಬೇರೆ ಕಲರ್ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವರು ಗ್ರೀನ್ ಕಲರ್ ಇಲ್ಲಾಂದರೆ ಪರ್ಪಲ್ ಕಲರ್, ಈ ಥರ ಇವ್ರು ಸುಮಾರಷ್ಟು ಕಲರ್ನೆಲ್ಲ ಹುಡ್ಕಿಟ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದಾರೆ. ನೋಡ್ಬೇಕು ಇವತ್ತು ಯಾರು ಸೆಲೆಕ್ಷನ್ ಚೆನ್ನಾಗಿರುತ್ತೆ, ಯಾವ್ದು ತೊಗೊಂಡು ಬರ್ತೀವಿ ಅಂತ. ಎಷ್ಟೊತ್ತು ಕೊಡಿಸ್ತೀಯ ಅಪ್ಪು? ನಿನಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೊಡಿಸ್ತೀನಿ. ಎಷ್ಟ್ರದಾದ್ರೂ ಆಗಲಿ, ನಾನು ಜಾಸ್ತಿ ತಗೋತೀನಿ, ಜಾಸ್ತಿ ದುಡ್ಡು. ನೀನು ಎಷ್ಟ್ರದಾದ್ರೂ ತಗೋ, ಅದು ಎಷ್ಟೇ ಆಗಲಿ, ನಿನಗೆ ಇಷ್ಟ ಆದರೆ ಕೊಡಿಸ್ತೀನಿ ಅಷ್ಟೇ. ನೋಡೋಣ ಎಷ್ಟೊತ್ತು ಕೊಡಿಸ್ತಾರೆ ಅಂತ. ಹೊರಡ್ಬೇಕಿನ್ನ ಟೈಮ್ ಆಗಿಬಿಡುತ್ತೆ. ಇನ್ನು ಸಾಮಾನ್ಯವಾಗಿ ಯಾವುದೇ ಒಂದು ಫಂಕ್ಷನಿಗೆ ಸೀರೆ ತೆಗಿಯೋದು ಅಂತಂದರೆ ಬೆಂಗಳೂರಲ್ಲಿ ನಾವೆಲ್ಲ ಚಿಕ್ಕಪೇಟೆಗೆ ಅಲ್ವಾ ಜಾಸ್ತಿ ಬರೋದು. ಇನ್ನು ನಾವು ಕೂಡ ಇಲ್ಲಿಗೆ ಬಂದಿದ್ದೀವಿ. ಸುಮಾರು ದಿನ ಆಗೋಗ್ಬಿಟ್ಟಿತ್ತು ಚಿಕ್ಕಪೇಟೆಗೆ ಬಂದು. ಇವತ್ತು ನಾನು ಅಪ್ಪು ಜೊತೆಗೆ ಅರ್ಪಿತಾ ಅವರು, ಲೇಖಮ್ಮ, ಸುಕೃತಿ ಎಲ್ಲರೂ ಕೂಡ ಬಂದಿದ್ವಿ. ಕೃಷ್ಣನ ಒಬ್ಬರು ಬಂದಿಲ್ಲ, ಅವ್ರು ಆಮೇಲೆ ಬರ್ತೀನಿ ಅಂತ ಹೇಳಿದ್ರು. ಮೊದಲು ಬಂದಿದ್ದ ತಕ್ಷಣ ಒಂದು ಶಾಪ್ಗೆ ಹೋದೋ, ಅಲ್ಲಿ ಹೋಗುವಾಗಲೇ ಕರೀತಾರೆ ಅಲ್ವಾ, ಈ ಕಡೆ ಬನ್ನಿ, ಇಲ್ಲೊಂದು ಶಾಪ್ ಇದೆ, ಅಲ್ಲೊಂದು ಶಾಪ್ ಇದೆ, ಕಡಿಮೆ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಒಬ್ಬರು ಇಲ್ಲಿ ಕರ್ಕೊಂಡು ಅವಳು ಅವಾಗಲೇ ಏನು ಮಾಡಿದ್ರು ಗೊತ್ತಾ, ಅತ್ತೆ ನಿನ್ನ ಇದ್ರ ಮೇಲೆ ಕುತ್ಕೋಬಾ, ಅತ್ತೆ ನಿಂಗೆ ಕಷ್ಟ ಆಗುತ್ತೆ ಅಂತ ಕೊಡಕ್ಕೆ ಬಂದು ಅತ್ತೆ ಮೇಲೆ ಹೊಡಿತೀನಿ, ಹೋಗಬೇಡ ಆಡ್ಬೇಡ ಅಂಕಲ್ ಹೊಡಿತಾರೆ. ಅಲ್ಲಿ ಕುತ್ಕೋ ಆರಾಮಾಗಿ ನೋಡಿ, ನೀವು ಒಳ್ಳೊಳ್ಳೆ ಕಾಂಬಿನೇಷನ್ ಕೂಡ. ನನ್ನ ಬಾರ್ಡರ್ ಸೇಮ್ ಕಲರ್ ಅಂತೇನಾ? ಒಂದು ಕಾಂಟ್ರಾಸ್ಟ್ ಆಗಬೇಕಲ್ಲ. ಇಲ್ಲೇನಂದರೆ ನನಗೆ ಅಷ್ಟೊಂದು ಸ್ಯಾರಿಗಳೇನು ಇಷ್ಟ ಆಗಲಿಲ್ಲ. ಒಂಥರ ಡಿಫ್ರೆಂಟಾಗಿರೋ ಥರದ್ದೇನೂ ಇಲ್ಲ ಅಂತ ಅನ್ನಿಸ್ತು, ಮಾಮೂಲಿಯಾಗಿರೋ ಥರನೇ ಇದೆ ಅಂತ. ಆದರೆ ಅಪ್ಪುಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಗ್ರೀನ್ ಮತ್ತು ಪರ್ಪಲ್ ಕಲರ್ ಮಿಕ್ಸ್ ಕಾಂಬಿನೇಷನಲ್ಲಿ ಒಂದು ಸ್ಯಾರಿ ಇದೆಯಲ್ಲ, ಅದು ಅವ್ರಿಗೆ ಹಿಡಿಸ್ತು. ಇದು ನಿನಗೆ ಚೆನ್ನಾಗಿ ಕಾಣಿಸುತ್ತೇನೋ, ಟ್ರೈ ಮಾಡು ಅಂತಿದ್ರು. ಆದರೆ ನಮ್ಗೆ ಯಾರಿಗೂ ಕೂಡ ಅದು ಇಷ್ಟ ಆಗಲಿಲ್ಲ. ಅದಕ್ಕೆ ಬೇಡ, ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು. ಆದರೂ ಅವ್ರಿಗೇನೋ ಸಮಾಧಾನ ಆಗ್ತಿರ್ಲಿಲ್ಲ. ಒಂದು ಸಲ ಟ್ರಯಲ್ ಮಾಡಿಬಿಡು ಅಂತೇಳಿ ಟ್ರಯಲ್ ಮಾಡಿಸಿ ಕೂಡ ನೋಡಿದ್ರು. ಆಮೇಲೆ ಅವ್ರಿಗೆ ಅದು ಹಿಡಿಸ್ಲಿಲ್ಲ. ಇದು ಯಾಕೋ ಬೇಡ, ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತಿದೆ, ಬಿಡು ಬೇಡ ಅಂತ ಹೇಳ್ಬಿಟ್ಟು ಅವ್ರು ಸುಮ್ಮನಾದರು. ಹಾಗೆ ಇನ್ನೂ ಒಂದು 2-3 ಸ್ಯಾರಿನ ತೆಗೆದಿಟ್ಕೊಂಡಿದ್ದೆ, ನೋಡೋಣ ಅದು ನಾವು ಹಾಕೊಂಡು ನೋಡಿದಾಗ ಗೊತ್ತಾಗುತ್ತೆ ಹೆಂಗೆ ಕಾಣಿಸುತ್ತೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅದನ್ನು ಕೂಡ ನೋಡಿದೆ, ಯಾಕೋ ಸಮಾಧಾನ ಆಗಲಿಲ್ಲ. ಸರಿ ಬೇಡ, ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾವು ಮತ್ತೆ ಸುದರ್ಶನ್ಗೆ ಹೋದ್ವಿ.
ಮೊದಲು ಒಂದು ಸುದರ್ಶನ್ಗೆ ಹೋದ್ವಿ, ಅಲ್ಲಿ ಅಷ್ಟೇ ಸುಮಾರಷ್ಟು ಕಲೆಕ್ಷನ್ಸ್ ಎಲ್ಲ ಇತ್ತು. ನನಗೇನಂದರೆ ಕೆಲವೊಂದು ಸ್ಯಾರೀಸ್ ಎಲ್ಲ ಇಷ್ಟ ಆಯಿತು, ನನಗೆ ಹಾಕೊಂಡು ನೋಡಿದಾಗ ಚೆನ್ನಾಗಿ ಕಾಣಿಸ್ತಾ ಇದೆ, ನಮ್ಮ ಬಜೆಟಲ್ಲೇ ಇದೆ ಅಂತ ಅನ್ನಿಸ್ತು. ಆದರೆ ಆ ಸೀರೆಗಳೆಲ್ಲ ಅಪ್ಪುಗೆ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಇನ್ನು ಅರ್ಪಿತ್ ಅವರು ನಿಮ್ಮ ಫೇಸಿಗೆ ಇದು ಚೆನ್ನಾಗಿ ಕಾಣಲ್ಲ, ಡಲ್ ಆಗಿದೆ ಅಂತಿದ್ರು. ಇನ್ನು ಲೇಖಮ್ಮನೂ ಅಷ್ಟೇ, ಅವಳಿಗೆ ಇಷ್ಟ ಆಗ್ದಿದ್ದು ಹೇಳ್ತಾ ಇದ್ಲು. ಹಿಂಗೆ ಈಗ ಒಬ್ರಿಗೆ ಒಂದು ಸ್ಯಾರಿ ಇಷ್ಟ ಆಯಿತು ಅಂದರೆ ಇನ್ನೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ, ಅದು ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ. ನನಗೆ ಈ ಕಲರ್ ತುಂಬಾ ಹಿಡಿಸ್ತು, ನೀವು ಇಲ್ಲಿ ನೋಡ್ತಿದ್ದೀರಲ್ವಾ ಪರ್ಪಲ್ ವಿತ್ ಕ್ರೀಮ್ ಕಲರು, ಅದು ನಂಗೆ ಸಖತ್ ಹಿಡಿಸ್ತು. ಆದರೆ ಅದು ಸ್ವಲ್ಪ ಲೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಪ್ಪು ಮತ್ತು ಅರ್ಪಿತ್ ಅವರು ಬೇಡ ಅಂದರು, ಅದು ಬೇಡ ನಿಮಗೆ ಚೆನ್ನಾಗಿ ಕಾಣಲ್ಲ ಅಂತ. ಇನ್ನು ಅಪ್ಪುಗೆ ಇದೊಂದು ಸ್ಯಾರಿ ಹಿಡಿಸ್ತು, ಆದರೆ ಬ್ಲೌಸ್ ಕಲರ್ ಕಾಂಬಿನೇಷನ್ ನಮ್ಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದು ಬ್ಲೌಸ್ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಅನ್ನಿಸ್ತು. ಸರಿ ಅದು ಬೇಡ ಅಂತ ಸುಮ್ಮನೆ ಅದಾದಮೇಲೆ ಇನ್ನೂ ಸುಮಾರಷ್ಟು ಸ್ಯಾರೀಸ್ನ ತೋರಿಸಿದ್ರು. ಅವರು ಮೊದಲು ರೇಂಜ್ ಕೇಳಿ ತೋರಿಸಿದ್ರು, ಅದಾದಮೇಲೆ ಹೆಂಗಾಯಿತು ಅಂದರೆ ಎಲ್ಲ ಕಲೆಕ್ಷನ್ನು ಕೂಡ ತೋರಿಸ್ಲಿಕ್ಕೆ ಶುರು ಮಾಡಿಬಿಟ್ರು. ಅಂದರೆ ಕಡಿಮೆ ರೇಟಲ್ಲಿರೋದು, ಜಾಸ್ತಿ ರೇಟಲ್ಲಿರೋದು ಎಲ್ಲನೂ ಕೂಡ ತೋರಿಸ್ತಾ ಇದ್ರು. ಇನ್ನೀಗ ತೋರಿಸ್ತಿದ್ದೀನಲ್ಲ ಈ ಸ್ಯಾರಿನೂ ನಂಗೆ ತುಂಬಾ ಹಿಡಿಸ್ತು. ಆದರೆ ಅದು ಗ್ರೀನ್ ಇತ್ತಲ್ವಾ, ಮೊದಲೇ ನಾನು ಗ್ರೀನ್ ಬೇಡ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ಅಲ್ಲ, ಇವರು ಏನು ಅನ್ನಿಸ್ತಾ ಇಲ್ಲ, ಇವ್ರಿಗೂ ಏನು ಅನ್ನಿಸ್ತಾ ಹೌದು, ಸಿಕ್ಕವರೆಗೂ ಹುಡುಕ್ಬೇಕು. ಅಲ್ಲ ಲೆಕ್ಕ ಕೊಡ್ತಾ ಇರೋದು ಅಷ್ಟೇ, ನೀವು ತಗೊಂಡ್ಲಿಲ್ಲ ಅಂತ ಹೇಳ್ತಾ ಇಲ್ಲ. ನಿಜ ಹೇಳಬೇಕು ಅಂದರೆ ಅಪ್ಪುಗೆ ಸೀರೆ ತೆಗಿಲಿಕ್ಕೆ ಬರೋದೇ ಇಷ್ಟ ಇಲ್ಲ. ಆದರೆ ಈ ಸಲ ಸೀಮಂತ ಅಂತೇಳಿ ಅವರಷ್ಟು ಖುಷಿಯಿಂದ ಇದನ್ನೇ ತೊಗೋಬೇಕು ಅದನ್ನೇ ತೊಗೊಳ್ಬೇಕು ಅಂತೇಳಿ ಸೆಲೆಕ್ಟ್ ಮಾಡ್ಲಿಕ್ಕೆ ಬಂದಿರೋದವರು. ಇನ್ನು ಕೊನೆಯಲ್ಲಿ ಏನು ಮಾಡಿದ್ರು ಅಂದರೆ, ನಿಮಗೆ ಸೆಲೆಕ್ಷನ್ ಎಲ್ಲ ಬರೋಲ್ಲ, ನೀವು ಸೆಲೆಕ್ಟ್ ಮಾಡಲೇಬೇಡಿ, ನಾನು ಸೆಲೆಕ್ಟ್ ಮಾಡ್ತೀನಿ ಅಂತೇಳಿ ಅವರೇ ನೋಡಿಕೊಂಡು, ಅಂದರೆ ಅಲ್ಲೇ ಇಟ್ಟಿರ್ತಾರಲ್ವ ಅದರಲ್ಲಿ ಯಾವುದು ಒಪ್ಪುತ್ತೆ ಅಂತ ನೋಡಿಬಿಟ್ಟು ಅದನ್ನು ಮಾತ್ರ ತೆಗೆಸ್ತಾ ಇದ್ರು. ಸುಮ್ಮನೆ ಎಲ್ಲಾನು ತೆಗೆಸಿ ಹಾಕ್ಕೊಂಡು ನೀವು ತಗೊಳ್ಳೋ ಒಂದು ಸಾರಿಗೆ ಪಾಪ ಅವ್ರಿಗೆ ಯಾಕೆ ಕಷ್ಟ ಕೊಡ್ತೀರಾ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ನಾವು ಹೆಣ್ಮಕ್ಳು ಹಂಗೆ ಅಲ್ವಾ, ಸುಮಾರಷ್ಟು ಸೀರೆಗಳನ್ನ ನೋಡಿದಾಗ ಅಯ್ಯೋ ಇದು ಚೆನ್ನಾಗಿದೆಯಾ ಅದು ಚೆನ್ನಾಗಿದೆಯಾ ಅಂತ ಹೇಳಿ ಕನ್ಫ್ಯೂಸ್ ಆಗ್ತಿರುತ್ತೆ. ಇನ್ನು ಅಪ್ಪುಗೆ ರೆಡ್ ಕಲರ್ ಅಂದರೆ ತುಂಬ ಇಷ್ಟ. ಅಲ್ಲಿ ನೋಡಿ ಹೋಗ್ಬಿಟ್ಟು ರೆಡ್ಡೇ ಹುಡುಕೊಂಡಿದ್ದಾರೆ. ಸೀಮಂತಕ್ಕೆ ಸಾಮಾನ್ಯವಾಗಿ ರೆಡ್ನ ಯಾರೂ ಹಾಕಲ್ಲ, ಅದು ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಿರುತ್ತೆ, ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದು. ಇನ್ನೂ ಒಂದು ಕಡೆ ಶಾಪ್ಗೆ ಹೋಗಿದ್ದು, ಅಲ್ಲಿ ಇನ್ನೊಂದು ರೆಡ್ ಇತ್ತು, ಅದು ನನಗೆ ತುಂಬಾ ಇಷ್ಟ ಆಗಿತ್ತು. ಇನ್ನು ಇಲ್ಲಿ ಸುದರ್ಶನಲ್ಲಿ ಇನ್ನೊಂದಿದೆ ಅಲ್ವಾ, ಅಲ್ಲಿಗೂ ಕೂಡ ಹೋಗಿದ್ವಿ, ಅಲ್ಲೂ ಕೂಡ ನೋಡಿಕೊಂಡು ಅಷ್ಟರಲ್ಲಿ ಎಲ್ರಿಗೂ ಕೂಡ ಹಶ್ವಾಗ್ತಿತ್ತು. ಇವತ್ತೇನೆಂದರೆ ಅಪ್ಪು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಅವ್ರಿಗಂತೂ ತುಂಬಾ ಹಶ್ವಾಗ್ಬಿಟ್ಟಿತ್ತು. ನೀವು ಎಷ್ಟು ಗಂಟೆಗಾದರೂ ಮನೆಗೆ ಹೋಗಿ ನಾನು ಬೇಜಾರು ಮಾಡ್ಕೊಳಲ್ಲ, ಫಸ್ಟು ಊಟ ಮಾಡಿಬಿಡ್ತೀನಿ ನಾನು, ಆಮೇಲೆ ಎಲ್ಲಾದರೂ ಕರ್ಕೊಂಡೋಗಿ ಅಂದ್ಬಿಟ್ಟು ಸ್ವಲ್ಪ ಅವರು ತಿನ್ಕೊಳ್ಳೋಣ ಅಂತ ಸುದರ್ಶನಲ್ಲೇ ಹೋಗಿ ತಿಂದ್ಕೊಂಡು ಅದಾದಮೇಲೆ ಬೇರೆ ಕಡೆ ಮತ್ತೆ ಹೋಗಿದ್ದೀವಿ, ಇನ್ನೊಂದು ಕಡೆ ಹೋಗಿ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನನಗೆ ಅಷ್ಟೊಂದೇನು ಕಲೆಕ್ಷನ್ಸ್ ಇಷ್ಟ ಆಗಲಿಲ್ಲ. ಈ ಸಾರಿನೂ ಕೂಡ ನನಗೆ ಹಿಡಿಸ್ಲಿಲ್ಲ, ಆದರೆ ಅಪ್ಪು ಹಿಡಿಸ್ತು ಅಂತ ಹೇಳ್ಬಿಟ್ಟು ಒಂದು ಸಲ ಹಾಕೊಂಡು ನೋಡು ಚೆನ್ನಾಗಿದ್ರೆ ತೊಗೊಳೋಣ ಅಂದರು. ಇದೇ ಥರ ಒಂದು 5-6 ಶಾಪ್ಗೆ ಹೋದೋ ಅನ್ಕೋತೀವಿ, ಇನ್ನೂ ಜಾಸ್ತಿನೇ ಹೋದ್ವೋ ಏನೋ ಗೊತ್ತಿಲ್ಲ. ಅದಾದಮೇಲೆ ಒಂದು ಕಡೆ ಸ್ಯಾರಿನ ಕಲೆಕ್ಟ್ ಮಾಡಿಕೊಂಡು ರಾತ್ರಿ 11 ಗಂಟೆಗೆ ಬಂದ್ವಿ. ಇನ್ನೂ 1-2 ಸೀರೆಗಳನ್ನ ತೊಗೊಳ್ಬೇಕಿತ್ತು. ನಿನ್ನೆ ಏನಂದರೆ ಅರ್ಪಿತ್ ಅವರು ಮತ್ತು ಆಂಟಿ ಎಲ್ಲ ಸೀರೆ ಕೊಡಿಸ್ಬೇಕಂತ ಅಂದ್ಕೊಂಡಿದ್ರು. ಅಲ್ಲಿ ಒಂದು ಸೀರೆ ತೊಗೊಳ್ಲಿಕ್ಕೆ ಅಷ್ಟೊಂದು ಟೈಮ್ ಆಗಿಬಿಡ್ತಲ್ವ, ಅದಕ್ಕೆ ತೊಗೊಳ್ಲಿಕ್ಕಾಗಲೇ ಇಲ್ಲ. ಇನ್ನು ನಾಳೆ ಹೋಗಿ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ. 11 ಗಂಟೆ ಆಗಿಬಿಟ್ಟಿತ್ತು ರಾತ್ರಿ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ. ಸರಿ ಅಂದ್ಬಿಟ್ಟು ಇನ್ನು ಮಾರನೇ ದಿನ ನಾನು ಲೇಖಮ್ಮ ಇಲ್ಲಿ ಹತ್ರದಲ್ಲೇ ಶಾಪ್ಸ್ಗಳಿಗೆ ಹೋಗಿ ನೋಡ್ತಾ ಇದ್ದೀವಿ, ಯಾವುದಾದ್ರೂ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಅಮ್ಮ ಕೊಡೋ ಸ್ಯಾರಿನೂ ತರಬೇಕಿತ್ತು, ಇನ್ನೆಲ್ಲ ಆಂಟಿ ಕೊಡೋ ಸ್ಯಾರಿನೂ ತರಬೇಕಿತ್ತು. ಸ್ಯಾರಿ ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಸೀಮಂತ ಅಂದರೆ ಒಂದು ಸ್ಯಾರಿ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಾರೆ ಅಲ್ವಾ. ನಾವೇನಂದರೆ ಒಂದು ತರಬೇಕಂತ ಅಂದ್ಕೊಂಡೋಗಿ ಒಂದು 4-5 ಸೀರೆನ ತೊಗೊಂಡು ಬಂದಿದ್ದೀವಿ. ಅದು ನಿನ್ನೆ ಒಂದು ಸ್ವಲ್ಪ, ಇವತ್ತೊಂದು ಸ್ವಲ್ಪ. ಯಾವ್ಯಾವೆಲ್ಲ ಸ್ಯಾರಿ ತೊಗೊಂಡು ಬಂದಿದ್ದೀನಿ ಅಂತೇಳಿ ತೋರಿಸ್ತೀನಿ ರೀ. ಇವತ್ತೇ ಪರವಾಗಿಲ್ಲ, ನೆನ್ನೆಗಿಂತ 2 ಅವರ್ಗೆ 3 ಸೀರೆ ತಗೊಂಬಂದಿದ್ದೀವಿ. ಹೌದು, ನೆನ್ನೆ 6 ಅವರ್ಗೆ ಒಂದೇ ಸೀರೆ, 6 ಅವರ್ 8 ಅವರ್ಗೆ 1 ಗಂಟೆಗೆ ಹೋಗಿದ್ದು ನಾವು. ಚಿಕ್ಕಪೇಟೆ ಅಲ್ವಾ, ಚಿಕ್ಕಪೇಟೆಯಲ್ಲಿ ಇಷ್ಟು ಕಲೆಕ್ಷನ್ಸ್ ಇರುತ್ತೆ, ಅದು ನೋಡೋದ ಇದು ನೋಡೋದ, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆಯಾ ಎಲ್ಲ ಇಷ್ಟ ಆಗ್ಬಿಡುತ್ತೆ. ಯಾವುದೋ ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಲ್ವಾ, ಹಂಗಾಗಿ ತುಂಬ ಇಷ್ಟ ಆಗಿದ್ರೆ ತಗೊಂಡ್ಬಿಡ್ಬೋದಿತ್ತು, ಇಷ್ಟ ಆಯ್ತಾ ಇರ್ಲಿಲ್ವಲ್ಲ ಅಲ್ಲಿ. ಇಷ್ಟ ಆಗ್ತಿತ್ತು ನನಗೆ ಕೆಲವೊಂದು ಸೀರೆ, ಆದರೆ ಇವರು ವಿಡಿಯೋಗೆ ಚೆನ್ನಾಗಿ ಬರಲ್ಲ, ಅದು ಫೋಟೋಗೆ ಚೆನ್ನಾಗಿ ಬರಲ್ಲ, ನಿನ್ನ ಫೇಸಿಗೆ ಚೆನ್ನಾಗಿ ಕಾಣಲ್ಲ, ಎಲ್ಲರೂ ಒಂದೊಂದು ಹೇಳ್ತಿದ್ರು. ನೀನು ಏನಕ್ಕೆ ಇವಾಗ ಸೀರೆ ಪರ್ಸೆ ಚೆನ್ನಾಗಿ ಕಾಣಕ್ಕೆ ಅಲ್ವಾ, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕಲ್ವಾ. ಮತ್ತೆ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ತಗೊಂಡೆ ಅಂತ ಪ್ರಯೋಜನ. ಹಿಂಗೂ ಹೇಳ್ತಾರೆ, 4 ಅವರ್ ಆಯ್ತು 5 ಅವರ್ ಆಯ್ತು ಅಂತಾನು ಹೇಳ್ತಾರೆ. 10 ಅವರ್ ಆಗಿದ್ ನೆನ್ನೆ.
11:30 ಮನೆಗೆ ಬಂದಿರೋದು. ನಾವು ಹೋಗಿದ್ದು 3 ಗಂಟೆಗೆ, ಬಂದಿದ್ದು 11:30. ಆದರೂ ಕೂಡ ಫೈನಲಾಗಿ ಒಂದು ಸ್ಯಾರಿ ತೊಗೊಂಡು ಬಂದ್ವಿ. ಒಂದಲ್ಲ 2 ಸ್ಯಾರಿ ತೊಗೊಂಡು ಬಂದ್ವಿ. ಆದರೆ ನಾನು ಇಷ್ಟಪಟ್ಟಿದ್ದು ತೊಗೊಂಡು ಬರಲಿಲ್ಲ, ಎಲ್ಲರೂ ಇಷ್ಟಪಟ್ಟಿದ್ದ ನನಗೆ ಕೊಡಿಸಿದ್ರು. ಅದು ನಾನು ಕೊನೆಯಲ್ಲಿ ತೋರಿಸ್ತೀನಿ ಶ್ರೀಮಂತ ಸ್ಯಾರಿ ಯಾವುದು ಅಂತ. ಮೊದಲು ಇವತ್ತು ತೊಗೊಂಡು ಬಂದು ಸ್ಯಾರಿನ ತೋರಿಸ್ಬಿಡ್ತೀನಿ. ಇದು ಬಂದು ಅಮ್ಮನ ಮನೆ ಕಡೆಯಿಂದ ಕೊಡಿಸಿರೋದು. ಅಮ್ಮನ ಮನೆ ಕಡೆಯಿಂದ ಒಂದು ಸೀರೆನ ಕೊಡಿಸ್ಬೇಕು ಅಂತಾರಲ್ಲ, ಅದಕ್ಕೆ ಏನಂದರೆ ಅಮ್ಮ ನಾನು ತರೋ ಸ್ಯಾರಿ ನಿಂಗೆ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ನಿಂಗೆ ಯಾವ್ದು ಬೇಕಾದ ತೊಗೊಂಬಿಡು, ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು. ನನಗೆ ಹೋದ ತಕ್ಷಣ ಇವತ್ತು ಈ ಸೀರೆ ಇಷ್ಟ ಆಯಿತು, ಹಾಗಾಗಿ ಇದನ್ನ ತೊಗೊಂಡೆ. ಪಿಂಕ್ ಮತ್ತು ಪ್ಯಾರೆಟ್ ಗ್ರೀನ್ ಕಲರ್ ಕಾಂಬಿನೇಷನ್ನು, ಬಟ್ ತ್ರಿಬಲ್ ಕಲರ್ ಇದೆ. ಇದು ಸೆರಗಂತಾರಲ್ಲ, ಸೆರಗೊಂದು ಕಲರ್ ಇದೆ, ಮತ್ತು ಇದೊಂದು ಕಲರು, ಮತ್ತು ಬಾರ್ಡರ್ ಒಂದು ಕಲರು. ಬ್ಲೌಸ್ ಬಂದು ಈ ಕಲರ್ ಇದೆ ನೋಡಿ, ತುಂಬ ಚೆನ್ನಾಗಿದೆ. ನನಗೆ ಇದೇನೋ ಒಂಥರ ನೋಡಿದ ತಕ್ಷಣ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತು, ಅದಕ್ಕೆ ಇದನ್ನು ತಗೊಂಡ್ಬಿಟ್ಟೆ. ಇದ್ರ ಜೊತೆಗೆ ಅಂದರೆ ಇದನ್ನು ಲಾಸ್ಟಲ್ಲಿ ತಗೊಂಡಿತ್ತು. ಅಂದರೆ ಅಂಗಡಿಗೆ ಹೋದ ತಕ್ಷಣ ಇದು ಇಡಿಸ್ಬಿಡ್ತು. ಅವ್ರು ಒಂದು 4 ಸ್ಯಾರಿ ಹಾಕಿದ್ರೆ ಅದ್ರಲ್ಲಿ ಪಟ್ ಅಂತ ನನಗೆ ಇದು ಚೆನ್ನಾಗಿ ಕಾಣಿಸ್ಬಿಡ್ತು. ನಾನು ಸಾಮಾನ್ಯವಾಗಿ ಹಂಗೇನೆ ಯಾವಾಗಲೂ ಕೂಡ ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ರೆ ಪಟ್ಟಂತ ತೊಗೊಂಡ್ಬಿಡ್ತೀನಿ. ಇಷ್ಟ ಆಗಿಲ್ಲ ಅಂದರೆ ಒಂದು 5-6 ಅಂಗಡಿನೆಲ್ಲ ಸುತ್ತಕೊಂಡು ಕೊನೆಯಲ್ಲಿ ಯಾವುದೋ ಒಂದು ಅಂಗಡಿಲಿ ತೊಗೊಂಡು ಬರೋದು. ಇದಾಯ್ತಾ. ಇದ್ರ ಜೊತೆಗೆ ಇದು ಬಂದು ಆಂಟಿ ಕೊಡ್ಸಿದ ಸ್ಯಾರಿ. ಅವ್ರಿಗೂ ಹಂಗೇನೇ, ನಾನು ತೊಗೊಂಡು ಬಂದರೆ ನಿಂಗೆ ಇಡ್ಸುತ್ತೋ ಇಡ್ಸಲ್ವೋ, ನೀನೇ ಹೋಗಿ ತೊಗೊಂಡ್ಬಿಡು, ನಾನು ಅಮೌಂಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವರು ಲೇಖಮ್ಮನ ಕಳಿಸಿ ಈ ಸ್ಯಾರಿನ ಕೊಡಿಸಿದ್ರು. ಇದು ಮತ್ತು ಇದು ಎರಡೂ ಕೂಡ ಒಂದೇ ಡಿಸೈನು, ಆದರೆ ಕಲರ್ ಮಾತ್ರ ಚೇಂಜು. ಮೊದಲು ಹೋಗಿ ಶಾಪಲ್ಲಿ ನನಗೆ ಈ ಸ್ಯಾರಿ ಇಷ್ಟ ಆಯ್ತು ಇವತ್ತು, ಅದಕ್ಕೆ ಇದನ್ನು ತೊಗೊಂಡ. ಅದಾದಮೇಲೆ ಇನ್ನೊಂದು ಕಡೆ ಹೋಗಿದ್ವಲ್ಲ, ಅಲ್ಲಿ ಇದು ಇಷ್ಟ ಆಯಿತು, ಇದನ್ನು ತೊಗೊಂಡೆ. ಲೇಖಮ್ಮ ಏನಾಗಲ್ಲ, ಡಿಸೈನ್ ಒಂದೇ ಆದ್ರೇನು ಕಲರ್ ಕಾಂಬಿನೇಷನ್ ಬೇರೆ ಇದೆ, ಎರಡೂ ಚೆನ್ನಾಗಿ ಕಾಣುತ್ತೆ. ಇದೊಂದು ತಿಂಗಳಲ್ಲಿ ಹಾಕೋ, ಇನ್ನೊಂದು 2 ತಿಂಗಳು ಬಿಟ್ಟು ಹಾಕೋ, ಅವಾಗೆಲ್ಲ ಮರ್ತೋಗ್ಬಿಟ್ಟಿರುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ತಗೋ ಅಂತ ಹೇಳಿದ್ಲು. ಇನ್ನು ನನಗಿದು ಅಷ್ಟೇ ತುಂಬ ಇಷ್ಟ ಆಯಿತು. ಈ ಕಲರ್ ಕಾಂಬಿನೇಷನಲ್ಲೂ ಯಾವುದೂ ಇರಲಿಲ್ಲ, ಹಾಗಾಗಿ ಈ ಸ್ಯಾರಿನ ತೊಗೊಂಡಿದ್ದು. ಇದೆರಡು ಇವತ್ತು ಹೋಗಿ ತೊಗೊಂಡು ಬಂದ್ವಿ. ಇದು ಅರ್ಪಿತಾ ಅವ್ರ ಕಡೆಯಿಂದ ಕೊಡಿಸಿರೋದು. ಪಟ್ಟಂತ ಸೆಲೆಕ್ಟ್ ಮಾಡ್ಕೊಂಡಿದ್ದು ಸ್ಯಾರಿ ಇದು ಅಲ್ವಾ ಅಪ್ಪು? ನೀನು ಕ್ರೀಮೇ ಹುಡುಕ್ತಾ ಇದ್ದಲ್ಲ. ಕ್ರೀಮ್ ಕಲರ್ ಬಾರ್ಡರ್ ಇರೋ ಸ್ಯಾರಿ ತೊಗೊಳ್ಬೇಕು ಅಂತ ಹೇಳ್ಬಿಟ್ಟು ಅದೆಷ್ಟು ಅಂಗಡಿಗಳನ್ನ ಹುಡುಕಿದೀವೋ ನಿಜ ಲೆಕ್ಕನೇ ಇಲ್ಲ, ಎಲ್ಲೂ ಕೂಡ ಸಿಗ್ಲಿಲ್ಲ. ಒಂದೇ ಅಂಗಡಿ ಹುಡುಕಿರೋದು, 13ನೇ ಅಂಗಡಿಗೆ ಸಿಕ್ಕಿರೋದು. ಲಾಸ್ಟ್ ಇದೆ ತಾನೇ ತಗೊಂಡಿದ್ದು. ಲಾಸ್ಟ್ ಇದೆ, ತಗೊಂಡ್ಮೇಲೆ ತಿರ್ಗಿ ಯಾವ್ದೋ ಅಂಗಡಿಗೆ ಹೋಗ್ಲಿಲ್ಲ. ಆದ್ರೆ ಮಧ್ಯದಲ್ಲಿ ಒಂದು ಅಂಗಡಿಲಿ ಸಿಕ್ತಲ್ವಾ, ರೆಡ್ ಮತ್ತೆ ಕ್ರೀಮ್ ಕಲರ್ ಕಾಂಬಿನೇಷನ್ ಸಿಕ್ತು, ಬಟ್ ಅದು ಲೈಕ್ ಆಗ್ಲಿಲ್ವಲ್ಲ. ನನಗೆ ತುಂಬಾ ಹಿಡಿಸ್ತು, ಆದ್ರೆ ಅದು ಬಂದು 12,000 ಏನೋ ಇತ್ತು. ಸೀಮಂತಿಗೆಲ್ಲ ಸಾಮಾನ್ಯವಾಗಿ ರೆಡ್ ಕಲರ್ ಯಾರು ವೇರ್ ಮಾಡಲ್ಲ, ಅದು ಸ್ವಲ್ಪ ಬ್ರೈಟಾಗಿ ಕಾಣಿಸುತ್ತೆ, ಕಣ್ಣು ಕುಕ್ಕೋ ಥರ ಇರುತ್ತೆ ಅಂತ. ಅದಕ್ಕೆ ನಾನು ಅದನ್ನು ಬೇಡ ಅಂತ ಬಿಟ್ಟಿದ್ದು. ಅಕಸ್ಮಾತ್ ಅದೊಂದು 5-6 ಸಾವಿರ ರೂಪಾಯಿ ಇದ್ದಿದ್ರು ಕೂಡ ಅದನ್ನು ತೊಗೊಂಡ್ಬಿಡ್ತಿದ್ದೆ ನಾನು. ಸ್ವಲ್ಪ ರೇಟ್ ಜಾಸ್ತಿ ಆಯಿತು ಅಂತೇಳಿ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಇನ್ನೆಲ್ಲ ಮುಗಿಸ್ಕೊಂಡು ಅಂದರೆ ಸೀಮಂತ ಸ್ಯಾರಿನೆಲ್ಲ ತೊಗೊಂಡು ಇನ್ನೇನು ಮನೆಗೆ ಹೋಗಬೇಕು. ಆ ಸಮಯದಲ್ಲಿ ಲೇಖಮ್ಮ ಮತ್ತು ಅರ್ಪಿತವರು ನಾವು ಕೊಡಿಸ್ಬೇಕು, ಇನ್ನೊಂದು ದಿನ ನೀವು ಯಾವ ತೊಗೋತೀರೇನೋ ಗೊತ್ತಾಗಲ್ಲ, ಹೋಗೋಣ ಅಂತೇಳಿ ಒಂದು ಶಾಪಿಗೆ ಹೋದ್ವಾ. ಅಲ್ಲಿ ಇದು ಕಾಣಿಸ್ತು, ಹಿಂಗೆ ತೆಗೆದುಕೊಟ್ರು ಅಷ್ಟೇ, ನಂಗೆ ಇಷ್ಟ ಆಗಿಬಿಡ್ತು, ಪಟ್ ಅಂತ ತೊಗೊಂಡು ಬಂದ್ವಿ. ಎಷ್ಟು ಚೆನ್ನಾಗಿದೆ ನೋಡಿ. ಸೀಮಂತದ ಖುಷಿ ಇಲ್ಲೇ ಆಗೋಯ್ತು. ನಿಜವಾಗ್ಲೂ ಇವರು ನನಗೆ ಸೀಮಂತ ಕೊಡ್ಸಿದಾರಲ್ಲ ಸ್ಯಾರಿ, ಆ ಸ್ಯಾರಿಗಿಂತ ಇದು ಇನ್ನೂ ಇಷ್ಟ ಆಯ್ತು ನನಗೆ. ನಾನು ಇವ್ರಿಗೆ ಅದನ್ನೇ ಹೇಳ್ತಿದ್ದೆ, ನಾವು ಆ ಶಾಪ್ಗೆ ಹೋಗ್ಲಿಕ್ಕಿಂತ ಮುಂಚೆ ಇಲ್ಲಿಗೆ ಬಂದು ನಾನು ಈ ಸ್ಯಾರಿ ನೋಡಿದ್ರೆ ಅಪ್ಪು, ನಾನು ಸೀಮಂತಿಗೆ ಇದನ್ನೇ ತಗೊಂಡ್ಬಿಡ್ತಿದ್ದೆ, ನಾನು ಅದನ್ನು ತಗೊಳ್ಲಿಕ್ಕೆ ಹೋಗ್ತಿರ್ಲಿಲ್ಲ ಅಂತ. ಇವಾಗೂ ಏನು ಟೈಮ್ ನೀರಿಲ್ಲ, ಇದೇ ಸೀರೆನೇ ಹೊಲ್ಸ್ಕೊಂಡು ಉಟ್ಕೋ. ಆ ಸೀರೆ ವಾಪಸ್ ಕೊಟ್ಬಿಟ್ಟು ದುಡ್ಡು ಇಸ್ಕೊಬತ್ತೀರಾ? ಇಲ್ಲ ಇಲ್ಲ, ಮತ್ತೆ ಅದು ಯಾರಾದ್ರೂ ನನ್ನ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಕೊಡ್ತೀನಿ, ಗಿಫ್ಟ್ ಮಾಡ್ತೀನಿ. ಹಂಗಾರೆ ಬೇಡ, ನಾನೇ ಹುಡ್ಕೋತೀನಿ. ಇದು ನೋಡಿ, ಬ್ಲೌಸ್ ಬಂದು ಕ್ರೀಮ್ ಕಲರು, ಇನ್ನು ಸ್ಯಾರಿ ಈ ಥರ. ಇದು ವೇರ್ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನಂಗೆ ಇದರಲ್ಲಿ ಒಂದು ಫೋಟೋಶೂಟ್ ಮಾಡಿಸ್ಕೋಬೇಕಂತ ಆಸೆ ಇದೆ, ನೋಡೋಣ, ಟ್ರೈ ಮಾಡ್ತೀವಿ. ಇದು ಯಾವ ಥರ ಇದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ನಿಜವಾಗ್ಲೂ ಎಲ್ರಿಗೂ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಗುತ್ತೆ ಅನ್ಕೋತೀನಿ. ಕಳಿಸ್ಬಿಡು ಇದು ನಾನು ನೋಡಿ ಬ್ಲೌಸ್ಗೆ. ಹೌದಾ, ನೋಡೋಣ. ಚೆನ್ನಾಗಿ ಹೇಳಕ್ಕಾಗಲ್ಲ, ಅವತ್ತಿನ ದಿನ ಏನಾದ್ರು ಇದೇ ಉಟ್ಕೊಬೇಕು ಅನ್ಸ್ಬಿಟ್ರೆ ಏನು ಮಾಡೋದು? ಇಲ್ಲ, ಹಂಗೆ ಅನ್ಸಲ್ಲ. ಇನ್ನು ಕೊನೆ ಸ್ಯಾರಿ ನನ್ನ ಸೀಮಂತದ ಸ್ಯಾರಿ. ಇದು ನಾವು ಹೋಗಿದ್ದು ಶಾಪಲ್ಲಿ ವಿಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ, ಹಾಗಾಗಿ ಅಲ್ಲಿ ತೋರಿಸ್ಲಿಕ್ಕೆ ಆಗಲಿಲ್ಲ. ನೋಡಿ
ನಿಂಗೆ ಇಷ್ಟ ಇರೋ ಸ್ಯಾರಿನೆಲ್ಲ ನೀಟಾಗಿ ತೋರಿಸ್ಬಿಟ್ಟು ಇದನ್ನ ನೀಟಾಗಿ ತೋರಿಸ್ತಾ ಇಲ್ಲ ನಾನು. ನೀಟಾಗಂದ್ರೆ ಹಿಂಗ ಹಾ ಬೇರೆದೆಲ್ಲ ಹಾಕೊಂಡೆ ತಾನೆ ಶಲ್ಯ. ಹೌದು ಇದ್ರ ಮೇಲೆ ಕೆತ್ತಿನ ಕಾಣಿಸ್ತಿದ್ಯಾ? ಬಾರ್ಡ್ರ್ ಮೇಲೆ. ಹಾ ಕಾಣಿಸ್ತಿದ್ಯಾ? ಸರಿಯಾಗಿ ಒಂದ್ ಸ್ವಲ್ಪ ಹಿಂಗ್ ತಿರ್ಗ್ಸಿ ಹಿಂಗೆ. ಓಕೆನಾ? ಹಾ ಏನು ಗೊತ್ತಾ, ಇವ್ರು ಇಷ್ಟೊಂದೆಲ್ಲ ಹಿಂಗ್ ಮಾಡ್ತಿರೋದು ಇವ್ರು ಇಷ್ಟಪಟ್ಟು ಕೊಡ್ಸಿರೋ ಸೀರೆ ಇದು. ನನಗಿದು ಇಷ್ಟ ಆಗಿರಲಿಲ್ಲ, ಅಂದರೆ ಇಷ್ಟ ಆಗಿತ್ತು, ಇದಕ್ಕಿಂತ ಇನ್ನೊಂದು ಸ್ಯಾರಿ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಆದರೆ ಎಲ್ಲರೂ ಸೆಲೆಕ್ಟ್ ಮಾಡಿದ್ದು ಬಂದು ಈ ಸ್ಯಾರಿ. ನಾವು ಸೀಮಂತಿಕೆ ಅಂತೇಳಿ ಸುಮಾರಷ್ಟು ಶಾಪ್ಗೆಲ್ಲ ಹೋಗಿ ಹುಡುಕ್ತು ಅಲ್ವಾ, ಎಲ್ಲೂ ಕೂಡ ಸಿಗಲಿಲ್ಲ. ಕೊನೆಗೆ ನಾವೆಲ್ಲೋಗಿದ್ದಪ್ಪ, ಇದು ಕುಬೇರನ್ನ ಕಲಾಮಂದಿರ ಲಾಸ್ಟ್ ಕಲಾಮ್ ನನಗೆ ಹೆಸರೇ ಕನ್ಫ್ಯೂಸ್ ಆಗ್ತಾ ಇದೆ, ಯಾಕಂದ್ರೆ ಅಲ್ಲೆಲ್ಲ ಓಡಾಡ್ಬಿಟ್ವಲ್ಲ, ಒಂದು ಬಿಟ್ಟಿಲ್ಲ, ಎಲ್ಲ ಶಾಪಲ್ಲಿ ಸುದರ್ಶನ್, ಭೈರಪ್ಪ, ಆಮೇಲೆ ಇದು ಕಲಾಮಂದಿರು, ಹೆಸರೇ ಜ್ಞಾಪನ ಹೆಸರೇ ಗೊತ್ತಾಗ್ತಿಲ್ಲ, ಎಲ್ಲ ಶಾಪ್ಗೂ ಹೋಗಿರೋದು, ಹಂಗ ಕನ್ಫ್ಯೂಸ್ ಆಗ್ತಾ ಇದೆ. ಕೊನೆಯಲ್ಲಿ ಇದಕ್ಕೆ ಹೋಗಿದ್ದು, ಕೊನೆಯಲ್ಲಿ ಅಂದರೆ ಈ ಸ್ಯಾರಿ ತಗೊಳ್ಳಿಕ್ಕೆ ಇಲ್ಲಿಗೆ ಹೋಗಿದ್ದು. ಇಲ್ಲಿ ಸುಮಾರಷ್ಟು ಸ್ಯಾರಿ ತೋರಿಸಿದ್ರು, ಅದರಲ್ಲಿ 2 ಸ್ಯಾರಿ ತುಂಬಾ ಇಷ್ಟ ಆಯಿತು. ಒಂದು ಗ್ರೀನ್ ಕಲರು, ಇನ್ನೊಂದು ಬಂದು ಈ ಕಲರು. ನಾನು ಆ ಗ್ರೀನ್ ಕಲರ್ದು ಸ್ಯಾರಿನ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ನನಗೆ ಆ ಸ್ಯಾರಿ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅದನ್ನ ಅವರು ವೇರ್ ಮಾಡಿ ತೋರಿಸ್ತಾರೆ ಅಲ್ವಾ, ಆವಾಗ ತುಂಬ ಬ್ರೈಟಾಗಿ ಕಾಣಿಸ್ತಿತ್ತು. ಆ ಲೈಟಿಂಗ್ಸ್ಗೂ ಏನೋ ಗೊತ್ತಿಲ್ಲ, ನಂಗೆ ಖುಷಿ ಆಗ್ಬಿಡ್ತು ಆ ಸ್ಯಾರಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡ. ಆದರೆ ಇವರೆಲ್ಲರೂ ಸೇರಿ ಚೇಂಜ್ ಮಾಡಿಬಿಟ್ರು, ಅದು ಬೇಡ ಅದು ಸ್ವಲ್ಪ ಜಾಸ್ತಿ ಗ್ರ್ಯಾಂಡ್ ಆಗಿದೆ, ಅಂದರೆ ಜಿಗಿ ಜಿಗಿ ಅಂತ ಇದೆ, ಅಂದ್ರೆ ಫುಲ್ ಡಾರ್ಕ್ ಆಗೋಯ್ತು. ಫಸ್ಟ್ಗೆ ಒಂದ್ಸಲ ಗ್ರೀನ್ ತೆಗ್ದಿದ್ದೆ ನೋಡು ನಾನು, ಗ್ರೀನ್ ಮೇಲೆ ಸಿಲ್ವರ್. ಅದು ನಿನಗೆ ಫ್ರಂಟಿಂದ ನೋಡಿದ್ರೆ ಸಿಲ್ವರ್ ತರ ಕಾಣಿಸುತ್ತೆ, ಸೈಡಿಂದ ನೋಡಿದ್ರೆ ಡಾರ್ಕ್. ನೀನು ಯಾವ ಗ್ರೀನ್ ಓಪನ್ ಮಾಡಿದೆ ಅದೇ ಗ್ರೀನ್, ಅಂದ್ರೆ ನೀನು ಇಷ್ಟಪಟ್ಟಿದ್ದಲ್ಲ ಗ್ರೀನು, ಸೇಮ್ ಗ್ರೀನೇ, ಆದರೆ ಬಾರ್ಡ್ರು ಬೇರೆ ಕಲರು. ಅದು ವಿಡಿಯೋದಲ್ಲಿ ಐತೆ, ಮರ್ತೋಗಿದ್ದೀನಿ ಕಲರ್, ಬಟ್ ಅದು ಚೆನ್ನಾಗಿತ್ತು. ಪರ್ಪಲ್ ಗ್ರೀನ್ ಅನ್ಸುತ್ತೆ ಅದು ನಂಗೆ ಇಷ್ಟ ಆಗಲಿಲ್ಲ, ಸುಮ್ಮನೆ ಅದು. ಇನ್ನು ಗ್ರೀನ್ ನನಗೆ ಇಷ್ಟ ಆಗಿತ್ತು, ಆದರೆ ಎಲ್ಲರೂ ಸೇರಿ ಅದು ಬೇಡ ಬೇಡ ಅಂತ ಹೇಳಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ರು. ಇದು ಹಿಡಿಸ್ತು, ಬಟ್ ಇದಕ್ಕಿಂತ ನನಗೆ ಅದು ತುಂಬಾ ಇಷ್ಟ ಆಗಿತ್ತು. ನೋಡೋಣ ನಿನ್ನ ಟೇಸ್ಟ್ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಕಮೆಂಟ್ ಹಾಕ್ತಾರೆ. ಆಮೇಲೆ ಇವ್ರು ನಾನು ಕನ್ವಿನ್ಸ್ ಮಾಡ್ಲಿಕ್ಕೆ ಏನು ಮಾಡಿದ್ರು ಗೊತ್ತಾ, ಸ್ವಲ್ಪ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಈ ಕಲರ್ ಕಾಂಬಿನೇಷನಲ್ಲಿ ಮತ್ತೆ ಫೋಟೋ ಸಿಗುತ್ತೆ ಗೊತ್ತಾ, ವೇರ್ ಮಾಡಿರುವಾಗ ಹೆಂಗೆ ಕಾಣಿಸುತ್ತೆ ಅಂತೇಳಿ, ಆ ಥರ ಫೋಟೋಸ್ನೆಲ್ಲ ನನಗೆ ತೋರಿಸಿ ಸಮಾಧಾನ ಮಾಡಿ ಕರ್ಕೊಂಡು ಬಂದಿದ್ದವರು. ನನಗೆ ಅವಾಗ ಓಕೆ ಅಂತ ಅನ್ನಿಸ್ತು, ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ, ಬ್ಲೌಸ್ನೆಲ್ಲ ವರ್ಕೆಲ್ಲ ಚೆನ್ನಾಗಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತು. ಹಾಗಾಗಿ ಸಮಾಧಾನ ಆಯಿತು. ಆದರೆ ಒಂದೇನಂದರೆ ನನಗೆ ಇದಕ್ಕೆ ರೇಟು ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ನಾನು ನಿಜ ಏನು ಗೊತ್ತಾ, ಬಿಲ್ನ ನಾನು ಮೊದಲು ನೋಡಿದರೆ ಈ ಸ್ಯಾರಿನ ಸೆಲೆಕ್ಟೇ ಮಾಡ್ಕೊತಿರ್ಲಿಲ್ಲ, ನಾನು ಬೇರೆ ನೋಡ್ತಾ ಇದ್ದೆ, ಬಿಲ್ ನೋಡಲಿಲ್ಲ ನಾನು. ಮೊದಲು ಸ್ಯಾರಿ ನೋಡಿ 2ನ ತೆಗೆದಿಟ್ಬಿಟ್ಟೆ. ಅದಾದಮೇಲೆ ಇವರೆಲ್ಲ ಸೇರಿ ಫೈನಲ್ ಮಾಡಿದ್ಮೇಲೆ ಬಿಲ್ ನೋಡಿದ್ರೆ ಎಷ್ಟಿರಬೇಕು ಅದು ಗೊತ್ತಾ, 23,000 ಏನೋ ಇತ್ತು. 23 ಅಲ್ಲ, 29,000 ಇತ್ತು. ಅದನ್ನು ಡಿಸ್ಕೌಂಟ್ ಮಾಡಿ 22,000ಗೆ ಹಾಕಿದ್ರು. ನನಗೆ ಇದನ್ನ ನೋಡಿ ಸೀರೆನೇ ಬೇಡಪ್ಪ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ನಾನು ಅಂದ್ಕೊಂಡಿದ್ದೆ ಒಂದು 10,000 ಒಳಗಡೆನೇ ನಾನು ತೊಗೊಳ್ಬೇಕು ಅಂತ. ಇವ್ರಿಗೆ ಹಂಗೆ ಹೇಳ್ಕೊಂಡು ಹೋಗಿದ್ದೆ, ಅಪ್ಪು ನಂಗೆ ಅಷ್ಟರಲ್ಲೇ ಕೊಡಿಸ್ಬೇಕು, ಅದಕ್ಕಿಂತ ಜಾಸ್ತಿ ಕೊಡಿಸ್ಬಾರ್ದು, ನಾನು ಹಾಕೊಳ್ಳಲ್ಲ ಅಂತ. ನನಗೆ ಸೀರೆಗೆಲ್ಲ ಅಷ್ಟೊಂದು ಇನ್ವೆಸ್ಟ್ ಮಾಡಲಿಕ್ಕೆ ಅಷ್ಟಿಷ್ಟ ಇಲ್ಲ. ನಮಗೆ ಸಾಕಾಗೋಗಿತ್ತಲ್ಲ ಇನ್ವೆಸ್ಟ್ಮೆಂಟ್ ಇರಲಿ, ನಮ್ಗಲ್ಲಿ ಕಾಲೆಲ್ಲ ಬಿದ್ದೋಗಿ ಕೈ ಕಾಲೆಲ್ಲ ಆಡ್ತಾನೆ ಇರ್ಲಿಲ್ಲ ಅಲ್ಲಿ. ಬೇಡ ಅಂದೆ ತಾನೆ ನಾವು. ಆಮೇಲೆ ಲಾಸ್ಟ್ಗೆ ಏನ್ ಮಾಡ್ದೋ, 2-3 ಅಂಗಡಿಗೆ ಹೋದಾಗ ಹೋಯ್ತಿದ್ದಂಗೆ ಅವ್ರ ಬಜೆಟ್ ಎಷ್ಟು ಅಂದ್ರೆ, ಬಜೆಟ್ ಎಲ್ಲ ನೀವು ಹೇಳ್ಬೇಡಿ, ಸೀರೆ ಇಷ್ಟ ಅದು ಎಷ್ಟಾದ್ರೂ ಬಜೆಟ್ ಇರ್ಲಿ ನಾವು ನೋಡ್ಕೊಂತೀವಿ ಅಂತ ಹೇಳಿ ತಾನೇ ಕರ್ಕೊಂಡು ಹೋಗಿದ್ದು. ಇವ್ರು ಹಂಗೇನೆ ಹೇಳಿದ್ದು. ಅವ್ರು ಫಸ್ಟ್ ಕೇಳ್ತಾರೆ ಬಜೆಟ್ ಎಷ್ಟು ನಿಮ್ದು ಅಂತ ಹೇಳ್ಬಿಟ್ಟು, ಇವರು ನೀವು ಬಜೆಟ್ ನೋಡ್ಲೇಬೇಡಿ, ಸೀರೆ ಎಲ್ಲ ತೋರಿಸಿ ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ತಗೊಂಡ್ಬಿಡ್ಲಿ, ಎಷ್ಟಾದ್ರೂ ಪರವಾಗಿಲ್ಲ ಅನ್ನೋ ತರ ಬಂದ್ಬಿಟ್ರಿ ಇವರು. ಇನ್ನೇನ್ ಮತ್ತೆ ಅವತ್ತಾಗಿಲ್ಲ ಮೊನ್ನೆ ಆಗಿಲ್ಲ ಅಂದಿದ್ರೆ ತಿರ್ಗಿ ಇನ್ನೊಂದಿನ ಅಲ್ಲೇ ಹೋಗ್ಬೇಕಲ್ಲ, ಅದು ಟೆನ್ಷನ್ ಇವರಿಗೆ. ತಿರ್ಗ ಅದೇ ಸೀರೆಗಳನ್ನ ತೆಗ್ದು ತಿರ್ಗ ಅದ್ರಲ್ಲೇ ಇನ್ನೊಂದು ಸೆಲೆಕ್ಟ್ ಮಾಡೋ ಅಷ್ಟ್ರಲ್ಲಿ ಸಾಕಾಗೋಯ್ತದೆ. ಇನ್ನೊಂದೇನಂದ್ರೆ ಸೀಮಂತ ಒಂದೇ ಸಲ ಮಾಡ್ಕೊಳೋದು ಲೈಫಲ್ಲಿ ಅಲ್ವಾ, ಅದಕ್ಕೆ ನೀನು ಇಷ್ಟಪಟ್ಟಿದ್ದು ಯಾವ್ದಾದ್ರು ಆಗ್ಲಿ, ನಿನ್ಗೆ ಇಷ್ಟ ಆಯ್ತು ಅಂದ್ರೆ ತಗೊಬೇಕು, ಉಟ್ಕೊಬೇಕು. ನೀನು 2 ಸೆಲೆಕ್ಟ್ ಮಾಡಿದ್ದಲ್ಲ, ಆ 2ರಲ್ಲಿ ನಮ್ಗೆ ಆಪ್ಷನ್ ಕೊಟ್ಟೆ ಯಾವ್ದು ಚೆನ್ನಾಗೈತೆ ಅಂತ ನೀನೇ ತೋರಿಸ್ತೆ ತಾನೆ, ಅದಕ್ಕೆ ನಮ್ಗೆ ಇದೇ ಇಷ್ಟ ಆಗಿದ್ದು. ಆಮೇಲೆ
ಓಟ್ ಬೇರೆ ಮಾಡಿದ್ರು ಹಾಕ್ಸಿದೀವಿ. ನನ್ಗೆ ಬಿಲ್ ತೋರಿಸ್ಬೇಕಿತ್ತು ಇವ್ರು ಫಸ್ಟ್, ಆದ್ರೆ ಬಿಲ್ ತೋರಿಸ್ಲಿಲ್ಲ ಇವರು. ಅದೇನು ತೊಂದರೆ ಇಲ್ಲ ಬಿಡು. ಬಿಲ್ ತೋರಿಸಿದ್ರೆ ನಾನು ಇದನ್ನ ಸೆಲೆಕ್ಟೇ ಮಾಡ್ಕೊತಾ ಇರಲಿಲ್ಲ. ನಮ್ಗೆ ಅದು ಸೀರೆ ಸೆಲೆಕ್ಟ್ ಆಗಿದ್ದು ಅಯ್ಯಪ್ಪ ಏನೋ ಒಂದು ಸಮಾಧಾನ ಆಗೋಯ್ತು. ಕೊನೆಗೂ ಸೀರೆ ಸೆಲೆಕ್ಟ್ ಆಗ್ಬಿಡ್ತಲ್ಲಪ್ಪ, ದೇವ್ರೇ ಮನೆಗೆ ಹೋಗೋದು ನೆಮ್ಮದಿಯಾಗಿ ಅಂತ. ಎಲ್ಲಾ ಗಂಡ್ಮಕ್ಳು ಸಾಮಾನ್ಯವಾಗಿ ಹಿಂಗೆ ಯೋಚನೆ ಮಾಡ್ತಾರಂತ ಅನ್ಸುತ್ತೆ, ಗೊತ್ತಿಲ್ಲ. ಇವ್ರು ನನ್ನ ಮದ್ವೆಗೆ ಯಾವ ತರ ಹೋಗಿ ಸೆಲೆಕ್ಟ್ ಮಾಡ್ಕೊಂಡು ಬಂದ್ರು ಏನೋ ಗೊತ್ತಿಲ್ಲ. ಇವತ್ತು ನೋಡ್ದೆ, ಅದಂದ್ರೆ ಹೋದೆ ಸೀದಾ ಸೀರೆಗಳು ಓಪನ್ ಮಾಡಿಸ್ತೇವೆ ಒಂದು 3-4 ಕಲರ್ ಯಾವ್ದು ಇಷ್ಟ ಆಯ್ತು ತಗೊಂಡೆ ಬಂದೆ ಅಷ್ಟೇ. ಅವಾಗ ನಾವೆಲ್ಲ ಹೋಗಂಗಿರ್ಲಿಲ್ವಲ್ಲ, ಹಂಗಾಗಿ ಇವಾಗ ನಾವು ಜೊತೆಲಿ ಹೋಗ್ತಿದ್ದೀವಲ್ಲ, ಅದಕ್ಕೆ ಸ್ವಲ್ಪ ಕಷ್ಟ. ಇನ್ನು ಕಮೆಂಟಲ್ಲಿ ತಿಳಿಸಿ ಈ ಸ್ಯಾರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು, ಹಾಗೆ ಈ ಸ್ಯಾರಿಗೆ ಎಷ್ಟು ದುಡ್ಡು ಕೊಡ್ಬೋದಾ ಅಂತಲೂ ಕೂಡ ತಿಳಿಸಿ ಆಯಿತಾ. ನನಗಂತೂ ಗೊತ್ತಿಲ್ಲ. ಪ್ಯೂರ್ ಸಿಲ್ಕ್ ಅಲ್ವೇನಮ್ಮ, ರೇಟ್ ಇರ್ತದೆ, ಬಜೆಟ್ ಹಂಗೆ ಇರುತ್ತೆ. ಅದು ವರ್ಕು ಜರಿ ಎಲ್ಲ ಹೆಂಗೆ ವರ್ಕ್ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್. ಬಟ್ ತುಂಬ ಸಾಫ್ಟಾಗಿ ಒಂಥರ ಚೆನ್ನಾಗಿದೆ, ನೋಡ್ಲಿಕ್ಕೂ ಕೂಡ ಅಷ್ಟೇ ಅಟ್ರಾಕ್ಟಿವ್ ಆಗಿದೆ. ಸ್ಟಾರ್ಟಿಂಗ್ ಒಂದು ಅಂಗಡಿಲಿ ಯೆಲ್ಲೋ ಕಲರ್ ಸೀರೆ ನೋಡಿದ್ವಲ್ಲ, ಹ್ಞೂ ಅದು ಇದೇ ಥರ ವರ್ಕು, ಹೌದು. ಬಟ್ ಅದು ರೇಟ್ ಕಡಿಮೆ, 10-12 ಸಾವಿರ ರೂಪಾಯಿ. ನಂಗೆ ಅಷ್ಟು ತೊಗೊಂಡಿದ್ರು ಬೇಜಾರಾಗ್ತಿರ್ಲಿಲ್ಲ, ಇಷ್ಟೊಂದು ತೊಗೊಂಡು ಬಂದ್ಬಿಟ್ವಲ್ಲ ಅಂತ ಒಂಚೂರು ಬೇಜಾರು. ಆಮೇಲೆ ಪ್ಲೀಸ್ ಕಮೆಂಟ್ ಮಾಡಿಬಿಡಿ ನೀವು ತುಂಬ ಕಂಜೂಸು ಅಂತ. ನನಗೆ ಸೀರೆಗೆ ಅಷ್ಟೊಂದು ಇನ್ವೆಸ್ಟ್ ಮಾಡಲಿಕ್ಕೆ ನೀನೇ ಅಂತಲ್ಲ, ಎಲ್ಲರೂ ಅಷ್ಟೇ ಬಿಡಮ್ಮ, ಎಲ್ಲ ಹೆಣ್ಮಕ್ಳು ಅಷ್ಟೇ. ಕಡಿಮೆ ಬೆಲೆ ಕಡಿಮೆ ಇರಬೇಕು, ಇದು ಏನೋ ಅಂತಾರಲ್ಲ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಐಟಮ್ ಜಾಸ್ತಿ ಇರಬೇಕು, ಹಂಗೆ. ಹೌದು, ಬೆಲೆ ಕಮ್ಮಿ ಇರಬೇಕು, ಕ್ವಾಲಿಟಿ ಚೆನ್ನಾಗಿರ್ಬೇಕು. ನೋಡಿ, ಅದಕ್ಕೆ ಅವರು ಬಿಲ್ ಹಾಕ್ಬಿಟ್ಟಿರ್ತಾರೆ ಫಸ್ಟೇ, ಬಾರ್ಗಿನ್ ಮಾಡಂಗಿಲ್ಲ ಅಂತ, ಫಿಕ್ಸೆಡ್ ರೇಟು. ನೀವೇನು ಮಾಡ್ತೀರಾ, ಬಾರ್ಗಿನ್ ಏನಾದ್ರು ಆಪ್ಷನ್ ಇದ್ಬಿಟ್ರೆ 22,000 ರೂಪಾಯಿನ 2,500 ಕೊಡ್ತೀರಾ, ಇಲ್ಲ 5,000 ಕೊಡ್ತೀರಾ, ಹಂಗೆ ಕೇಳ್ಬಿಡ್ತೀರಾ ಅಂತ ಅವರು ಮೊದಲೇ ಫಿಕ್ಸೆಡ್ ಹಾಕೊಂಬಿಡ್ತಾರೆ. ಏನಿಲ್ಲ ಆ ಥರ ಎಲ್ಲ ಯಾರು ಕೇಳಲ್ಲ, ನೋಡ್ಕೊಂಡೇ ಕೇಳೋದು. ಅದೆಲ್ಲ ಸೀರೆ ಯಾರಿಗೋಗುತ್ತಮ್ಮ. ಇಲ್ಲ, ಮಡ್ಚಿಡ್ತೀನಿ ಪೂರ್ತಿಯಾಗಿ ತೋರಿಸೋಣ ಅಂತ ನೋಡಿ. ಆಮೇಲೆ ಇವ್ರು ಬೇಜಾರು ಮಾಡ್ಕೊತಾರೆ, ಎಲ್ಲ ಸಾರಿ ತೋರಿಸ್ದೆ ಈ ಸಾರಿ ತೋರಿಸಲ್ಲ ಅಂತ. ಈ ಥರ ಇದೆ. ಇದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿದ್ಮೇಲೆ ತೋರಿಸ್ತೀನಿ ನಾನು ಯಾವ ಥರ ಕಾಣಿಸುತ್ತೆ ಅಂತ. ಇನ್ನು ಕಮೆಂಟಲ್ಲಿ ತಿಳಿಸಿ ಆಯಿತಾ, ನಿಮಗೆ ಯಾವ ಕಲರ್ ಸ್ಯಾರಿ ತುಂಬಾ ಇಷ್ಟ ಆಯಿತು ಅಂತ. ಇನ್ನು ಪೂರ್ತಿಯಾಗಿ ನೀವು ವ್ಲಾಗ್ನ ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.